आप बहुत अच्छा लग रहा है नवीन सर ರೊಚ್ಚಿಗೆ ಎತ್ಬಿಟ್ಟವ್ರು ಇವಾಗ ಅದಂಗಾಗಲಿ ಅಂತ ಬಿದ್ದೆ ನಾನು ಹಾಂ ಅಪ್ಪ ಆಗಲ್ಲ ಸಾಕಾಗಿದೆ ಸರ್ ಹೋಗಿ ಸರ್ ಬೋ ಇದೊಳ್ಳೆ ಎಕ್ಸ್ಪೀರಿಯನ್ಸ್ ಇದು ನೋಡಿ ಇಲ್ಲಿ ಎಲ್ಲ ರೋಡ್ ಬ್ಲಾಕ್ ಮಾಡೋರೆ. ನಮಸ್ಕಾರ KKF ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಎಕ್ಸಾಕ್ಟಾಗಿ ನಾವಿವಾಗ ಲೇನಲ್ಲಿದ್ದೀವಿ, ಓಕೆನಾ. ಸೊ ರಾತ್ರಿ ಲೇ ಮಾರ್ಕೆಟ್ನೆಲ್ಲ ಹೋಗ್ಬಿಟ್ಟು ಒಂದು ರೌಂಡ್ ನೋಡ್ಕೊಬಂದೆ. ಬಟ್ ನಾನು ಹೋಗೋಷ್ಟರಲ್ಲಿ ಅಲ್ಲಿ ಜನಗಳೇ ಇರಲಿಲ್ಲ, ಖಾಲಿ ಆಗ್ಬಿಟ್ಟಿತ್ತು. 11 ಗಂಟೆಗೆ ಹೋಗಿದ್ದೆ, ಒಬ್ಬನೇ ಹೋಗ್ಬಿಟ್ಟು ವೈಪ್ ಮಾಡ್ಕೊಂಬಂದೆ. ಸೊ ಇವತ್ತು ನಾವು ಲೇನಲ್ಲಿ ಈ ಲೇಕ್ ವ್ಯೂ, ಲಡಾಖ್ ವ್ಯೂ ಅನ್ನೋ ಒಂದು ರೂಮನ್ನು ಬುಕ್ ಮಾಡ್ಕೊಂಡಿದ್ವಿ. ಸೊ ನೋಡಿ ಈ ಥರ ಇದೆ ಈಗ ಇಲ್ಲಿನ ನಾವು ಮಾಡಿರ್ತಕ್ಕಂಥ ರೂಮು. ಸೊ ಇದರಲ್ಲಿ ಸ್ಪೆಷಾಲಿಟಿ ಏನು ಅಂತಂದರೆ, ನಾವು ಲಗೇಜ್ ಇವೆಲ್ಲ ಇಲ್ಲಿ ಇಟ್ಟಿದ್ದೀವ. ಮೇಯ್ನ್ ಏನು ಅಂತಂದರೆ ನೋಡಿ ಇಲ್ಲಿ ಬಾಲ್ಕನಿ, ಬಾಲ್ಕನಿಯಿಂದ ಹೊರಗಡೆಗೆ ಬರ್ತಿದ್ದಂಗೆ ನೋಡಿ ಹಿಂಗೆ ಆರಾಮಾಗಿ ಊರಿದೆ. ಸೊ ಪೀಸಾಗೆಲ್ಲ ಜನ ಕೂತಿದ್ದಾರೆ. ನೋಡಿ ನಮ್ಮ ಜೋಗಿ ಇಲ್ಲಿ ಪಾರ್ಕ್ ಮಾಡಿದ್ದೀನಿ, ಓಕೆನಾ. ಸೇಫಾಗಲ್ಲಿದೆ. ಸೊ ಈಗೇನು ಅಂತಂದರೆ ಕೆಳಗಡೆ ಹೋಗ್ಬಿಟ್ಟು ನಮ್ಮೆಲ್ಲ ಗಾಡಿಗೂ ಒಂದು ಸಲ ಲೂಬ್ ಮಾಡಿ ಅದಾದಮೇಲೆ ತಿಂಡಿ ಇಲ್ಲೇ ಮಾಡಿಕೊಂಡು ಓಟ್ಬಿಡ್ತೀವಿ. ಸೊ ಇವತ್ತು ನಮ್ಮ ಪ್ಲಾನ್ ಎಲ್ಲಿರುತ್ತೆ ಅಂತಂದರೆ ತುರ್ತುಕ್ವರೆಗೂ ಕೂಡ ಹೋಗುತ್ತೆ. ತುರ್ತುಕ್ ನಿಮಗೆ ಗೊತ್ತು, ತುರ್ತುಕ್ ಒಂದು ಟೈಮಲ್ಲಿ ಪಾಕಿಸ್ತಾನ ಆಗಿತ್ತು. ಆಮೇಲೆ ನಮ್ಮ ಇಂಡಿಯಾದವರು ಅದನ್ನ ಕ್ಯಾಪ್ಚರ್ ಮಾಡಿ ನಮ್ಗೆ ಹೋದ್ರು, ಇವಾಗ ಅದನ್ನು ಇಂಡಿಯಾಗೆ ಸೇರಿಸಿದ್ದಾರೆ. ಸೊ ಆ ಜಾಗ ಹೆಂಗಿದೆ ಏನು ಅನ್ನೋದನ್ನ ನೋಡೋಣ. ಬ್ಯೂಟಿಫುಲ್ ಆಗಿದೆ ವಿಲೇಜು, ಆದರೆ ನಾಳೆ ಅಲ್ಲೇ ಉಳಿತೀನಿ. ಓಕೆ, ಸೊ ನೋಡಿ ಇಲ್ಲಿ ಕಿಚನ್ ಆಲ್ರೆಡಿ ನಾವೇನು ಫುಡ್ ಹೇಳಿದ್ವೋ ಎಲ್ಲ ರೆಡಿ ಆಗಿದೆ. ಸೊ ನೋಡಿ ಮಾಡ್ತಾ ಇದ್ದಾರೆ. ಆಮ್ಲೆಟೇನಾ? बंगाल से? ठीक है, अच्छा अच्छा बनाता है ना? बनाता है, अच्छा बनाता है. ಓಕೆ, ನೋಡಿ ಈ ಥರ ಇದೆ ಕಿಚನ್ನು. ಸಿಂಪಲ್ಲಾಗೇ ಮಾಡ್ಕೊಂಡಿರ್ತಾರೆ ಕಿಚನ್ನ. ಏನು ಅಂಥ ದೊಡ್ಡ ಲಕ್ಸುರಿಯಾಗೆಲ್ಲ ಏನಿರಲ್ಲ, ಬಟ್ ಮಾಡೋದನ್ನೇ ಕ್ಲೀನಾಗಿ ಮಾಡಿರ್ತಾರೆ. ನೋಡಿ ಬ್ರೆಡ್ ಆಮ್ಲೆಟ್ ರೆಡಿ ಆಗ್ತಾ ಇದೆ. ಟೇಸ್ಟ್ ಮಾಡಲಾ? ಹಾಂ, ನೀವು ಟೇಸ್ಟ್ ಮಾಡಿ. ನಾನು ಪರೋಟ ಟೇಸ್ಟ್ ಮಾಡ್ತೀನಿ. ಓ, ಸೀಲ್ಡ್ ವಾಲ ಅಂತಂದರೆ ಬಾಟ್ಲು ಕೊಡಲಾ ಇಲ್ಲ ನಾರ್ಮಲ್ ನೀರು ಕೊಡಲಾ ಅಂತ. ಹೇಗಿದೆ ಸರ್? ಚೆನ್ನಾಗಿದೆನಾ? ಓಕೆ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಇವಾಗ ಟೈಮ್ ಎಕ್ಸಾಕ್ಟಾಗಿ 10 ಗಂಟೆ 2 ನಿಮಿಷ ಆಗಿದೆ. ನಾವು ತುರ್ತುಕ್ಗೆ ಮ್ಯಾಪ್ ಹಾಕಿದ್ದೀವಿ, ಬಟ್ ಗೊತ್ತಿಲ್ಲ ಈ ರೇಸಲ್ಲಿ ಯಾರು ಬರ್ತಾರೆ ಯಾರು ಬರಲ್ಲ ಅಂತ. ಬಟ್ ಮ್ಯಾಪ್ ಮಾತ್ರ ತುರ್ತುಕ್ಗೆ ಆಗಿದೆ. ಬನ್ನಿ ಸರ್, ನಿಮ್ಮ ಮನದಾಳದ ನೋವುಗಳನ್ನು ಹೇಳ್ಕೊಳ್ಳಿ ಸರ್. ಇವಾಗ ಈ ವಿಡಿಯೋ ಯಾವುದೋ ಕಾರಣಕ್ಕೂ ಎಡಿಟ್ ಮಾಡಬಾರ್ದು, ಕಟ್ ಮಾಡಬಾರ್ದು. ಇಲ್ಲ ಸರ್, ಎವ್ರಿ ಟೈಮ್ ಪ್ರಾಬ್ಲಮ್ ಆಗೋದು ಯಾಕೆ ಗೊತ್ತಾ? ಕಿರಣಿಗೆ ಆಗಲ್ಲ, ಸುಮನಿಗೆ ಆಗಲ್ಲ, ನನಗೆ ಆಗುತ್ತೆ. ಇದಕ್ಕೆ ಹೇಳ್ತಾರೆ ಸುಮ್ಮನು ಒಂದು ಪಕ್ಷ ಆದ್ಮೇಲೆ ಒಂದು 2 ದಿವಸ 4 ದಿವಸ ಆದ್ಮೇಲೆ ಹೇಳ್ಬಿಡ್ತಾರೆ, ನಾನು ಬರಲ್ಲ, ನಂಗೆ ಹೋಗೋಕ್ಕಾಗಲ್ಲ. ಕಿರಣ್ ಹೇಳ್ತಾರೆ, ನಾ ಇದನ್ನ ನೋಡ್ಬೇಕು, ನಾನು ಹೋಗ್ತೇನೆ ಅಂತೇಳಿ. ಒಬ್ರು ಹಿಂಗೆ ಹೋಗ್ತಾರಂತೆ, ಒಬ್ರು ಇನ್ನೊಬ್ರು ಹಿಂಗೆ. ಅದೊಂದು ಕನ್ನಡದಲ್ಲಿ ಗಾದೆ ಮತ್ತಿದೆ ಗೊತ್ತಾ ಸರ್? ಎತ್ತಿ ಏರ್ಗೆ ಹೇಳಿದ್ರೆ ಕೋಡ ನೀರ್ಗೆ ಇಳಿತು ಅಂತ. ನಾನು ಇರಬೇಕು ಅಂತ, ಇವನು ಹೋಗ್ಬೇಕು ಅಂತ. ನಂದು ಬಾಧೆ ಏನಂದ್ರೆ, ನಾನು ಎಲ್ಲಿ ಹೋಗ್ಬೇಕು? ನೀವು ಮಧ್ಯದಲ್ಲಿ ಎರಡು ಎತ್ತರದ್ದು ಬಾಲ ಹಿಂಗೆ ಇಟ್ಕೊಂಡಿದ್ದೀರ. ನೀವು ಹಿಂಗೂ ಹೋಗಾಯ್ತಲ್ಲ, ಹಿಂಗೂ ಹೋಗಾಯ್ತಲ್ಲ. ಟ್ರೈ ಮಾಡ್ತಿದ್ದೇನೆ, ಒಬ್ರಿಗೂ ಕಮ್ಮಿ ಇಲ್ಲ ಇರಿ ಸರ್, ತುರ್ತುಕ್ ಮಾಡಿಸೋಣ. ತುರ್ತುಕ್ಕು ಏನು ಮಾಡ್ತಾರೆ ಸುಮನಿಗೆ ಹೇಳಿ, ತುರ್ತುಕಿಗೆ ಬರಕ್ಕೆ ಹೇಳಿ ಅವ್ರಿಗೆ. ತುರ್ತುಕ್ಕಿಗೆ ಮಾಡಿಸೋಣ. ತುರ್ತುಕ್ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ನಾನು ನಿಮ್ಮಿಬ್ಬರ ಕಡೆ ಸರ್ ಅಲ್ಲೂ ನಾವು ಪಾಕಿಸ್ತಾನ ಬಾರ್ಡ್ರ್ ನೋಡೋಣ ಅಂದ್ಕೊಂಡ್ವಿ, ಆಗಲಿಲ್ಲ. ನೋಡಿಲ್ಲ, ನೆಕ್ಸ್ಟ್ ಟೈಮ್ ನಾನು ನಿಮ್ಮಿಬ್ಬರ ಕಡೆ ಬಾಂಡ್ ಸೈನ್ ಮಾಡಿಸ್ಕೊಂತೀನಿ. ಇಂಥ ಜಾಗಕ್ಕೆ ಬರಲೇಬೇಕು. ಅವಾಗ ನಂಗೆ ಕರೀರಿ, ಇಲ್ಲಿಗೆ ಬರಲ್ಲ. ಓಕೆ, ಸೊ ಲೇಯಿಂದ ಬಿಡ್ತಾ ಇದ್ದೀವಿ. ಬೆಳಗ್ಗೆ 10 ಗಂಟೆ 15 ನಿಮಿಷ ಆಗಿದೆ. ನೋಡಿ ಬೆಳಗ್ಗೆ 10 ಗಂಟೆ 15 ನಿಮಿಷಕ್ಕೆ ಲೇ ಈ ಥರ ಕಾಣಿಸ್ತಾ ಇದೆ ನಮಗೆ. ಓಕೆ, ಆ್ಯಕ್ಚುಲಿ ಲೇ ಮಾತ್ರ ಅದ್ಭುತವಾಗಿದೆ ನೋಡೋಕ್ಕೆ. ಸಿಟಿ ಏನು ಚೆನ್ನಾಗಿದೆ ಗೊತ್ತಾ? ನೋಡಿ ಪಾಪ ಇವರೆಲ್ಲ ಕೆಲ್ಸಕ್ಕೆ ಹೋಗೋಕ್ಕೆ ಬಂದು ನಿಂತಿರೋದು. ಯಾರು ಬಂದು ಕೆಲ್ಸಕ್ಕೆ ಬೇಕು ಅಂತಂದರೆ ಕರ್ಕೊಂಡು ಹೋಗ್ತಾರೆ. ಸುಮನ್, ನಮ್ಮ ಮೈಸೂರು ಚಾಮರಾಜನಗರದಲ್ಲಿ ಇದೇ ರೀತಿ ನಡೆಯುತ್ತೆ. ಹೌದಾ? ನಿಮ್ಮ ಕಡೆ ನಡೆಯುತ್ತೆ ಆ ಥರ? ಓ ನೈಸ್. मैडम जी, ये डाइक्लो ऐसा आता है ना, एक टैबलेट अल्टीट्यूड सिकनेस के लिए? हाँ वही है. कितना है ये कैसा लेना है? ये आप सुबह शाम ले सकते हो. सुबह शाम? हम बाइक ट्रैवल करने वाला था, इसीलिए पूछ रहा हूँ आपको. कहाँ पे जाना है आपको? हम कारदुंगला. हाँ, अभी ले लो ना. अभी जाना है आपको? अभी जाना है. ले में कब से आप? हम 1 दिन हो गया. तो अभी कोई है, कुछ दिक्कत है? नहीं कुछ नहीं. ठीक है, हाँ तो आप ले लो ना. अभी एक लेके फिर आप ट्रैवल करना. ठीक है मैम जी, हो गया. धन्यवाद. ಸೊ ಆಲ್ಟಿಟ್ಯೂಡ್ ಸಿಕ್ನೆಸ್ಗೆ
ಈ ಮಾತ್ರೆನೂ ಕೂಡ ತಗೊಂಡಾಯಿತು. ಡೈಕ್ಲೋ ಕ್ಲೋ ಅದೇನು ಅಂತ ಗೊತ್ತಿಲ್ಲ ನನಗೆ ಮಾತ್ರೆ ಹೆಸರು. ನಾವಿವಾಗ ಲೇ ಬಿಟ್ಟು ಹೊರಡ್ತಾ ಇದ್ದೀವಿ. ಸೊ ಲೇನೆಲ್ಲ ಆ್ಯಕ್ಚುಲಿ ಸುತ್ತಾಡೋಕ್ಕೆ ಸಿಕ್ಕಾಪಟ್ಟೆ ಜಾಗ ಇದೆ, ಬಟ್ ನಾವು ಬೈಕಲ್ಲಿ ಬಂದಿರೋದ್ರಿಂದ ಅವೆಲ್ಲ ಸ್ಕಿಪ್ ಆಗ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡೋಣ ನೆಕ್ಸ್ಟ್ ಸಲ ಆಗಲಾದರೂ ಬಂದಾಗ ಲೇನ ಇನ್ನೊಂದು ಸಲ ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋಂಥ ಒಂದು ಕೆಲಸನ ಮಾಡ್ತೀನಿ, ಓಕೆನಾ. ಸೊ ನಾನು ನಿನ್ನೆ ಬಂದಿದ್ದಂಥ ಲೇ ಮಾರ್ಕೆಟು ನೈಟ್ ಬಂದಿದ್ನಲ್ಲ, ಸೊ ಅದು ನಮಗೆ ಇಲ್ಲಿ ಕಾಣಿಸೋಕ್ಕೆ ಸಿಗುತ್ತೆ. ಇಲ್ಲಿ ರೈಟಲ್ಲಿ ನೀವೇನು ನೋಡ್ತಾ ಇದ್ದೀರೋ ಇದೇ ಲೇ ಮಾರ್ಕೆಟು. ನೋಡಿ ಸರ್, ಇಲ್ಲಿಗೆ ನಾನು ಹೇಳಿದ್ದು ನೆನ್ನೆ ನೈಟ್ ನಾನು ಬಂದಿದ್ದು. ನೋಡಿ ಏನು ಚೆನ್ನಾಗಿದೆ, ರಾತ್ರಿ ಸಖತ್ತಾಗಿತ್ತು ಲೈಟಿಂಗ್ ಎಲ್ಲ ಹಾಕಿ, ತುಂಬ ಚೆನ್ನಾಗಿತ್ತು. ಈ ಮೌಂಟೇನ್ ಗ್ಯಾಪ್ಗಳು ಹೆವಿ ಬಿಗ್ಗಿದೆ ಅಲ್ವಾ. ನೋಡಿ ಅಲ್ಲಿ 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 ಹೆಂಗೆ ಹೋಗ್ತಾ ಇದ್ದಾವೆ ಅಂತ. ನಾವಿವಾಗ ಅಲ್ಲಿ 3ನೇದಕ್ಕೆ ಹೋಗಿ ಹಂಗೆ ಕ್ರಾಸ್ ಆಗಬೇಕು. 3ನೇದು ಹಾಂ, ಇದು ಸೇರಿಸಿದ್ರೆ 4. ವಾವ್, ಬ್ಯೂಟಿಫುಲ್ ಗೈಸ್. ನಡಿಯಪ್ಪ, ನೀನು ಅದಕ್ಕೆಲ್ಲ ಎಲ್ಲಿ ಬಿಡ್ತೀಯಾ? ನಿಧಾನಕ್ಕೆ ಹೋಗಿ. ಸುಮ್ಮನೆ ಬೇಡ, ಸುಮ್ಮನಿರೋ, ನಿಧಾನಕ್ಕೆ ಹೋಗು. ಗಾಡಿ ತಗೊಂಡು ಇಟ್ಕೊಳಕ್ಕಾಗಲ್ಲ. ಗಾಡಿದು ಆಗಲ್ಲ, ಗಾಡೀಲಿ ಎಲ್ಲರೂ ಸೈಡ್ಗೆ ಹಾಕ್ಬೇಕು. ಎಸ್, ಏನಿದು ಜಾಗ? ಸೊ ಈ ಜಾಗ ನಮಗೆ ಇಲ್ಲಿಂದ ಫುಲ್ಲು ಲೇನ ನೋಡ್ಬೋದು ನಾವು. ಓಕೆ, ಗಾಡಿ ಫುಲ್ಲು ಸ್ಟಿಕ್ಕರ್ಗಳು ಹಾಕಿಟ್ಬಿಟ್ಟವ್ರೆ. ಓಹೋ, ಸರಿಯಾಗೇ ಇದೆ ಸರ್. ಫುಲ್ಲು ಲೇಕ್ ಫುಲ್ ಕಾಣಿಸುತ್ತೆ ವಿತ್ ಕ್ಯಾಪ್ ಮೌಂಟೇನ್ಸು. ಆದರೆ ಅದೇ ಜನ 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 ಜನ. ಬನ್ನಿ ಈ ಕಡೆ ಬಂದುಬಿಡಿ, ಚೆನ್ನಾಗಿದೆ ಇಲ್ಲಿ. ಇಲ್ಲಿ ತುಂಬ ಚೆನ್ನಾಗಿದೆ ವ್ಯೂ ನೋಡಬೇಕು ಅಂದರೆ ಇಲ್ಲಿ ಬನ್ನಿ. ಫೋಟೋ ತೆಗ್ಸ್ಕೋಬೇಕು ಅಂದರೆ ಅಲ್ಲೋಗಿ. ನೋಡಿದ್ರಾ ವ್ಯೂ ಅಷ್ಟೇ. ಕರೆಕ್ಟ್ ಸರ್, ಸೂಪರ್. ಮರ ಮುಪ್ಪ ಆದ್ರೆ ಹುಳಿ ಮೊಪ್ಪೆ. ಹೌದಾ? ಶ್ರೀನಗರ್ ಬಂದು ಓ, ಅಲ್ಲಿಂದ ಕಾರ್ ತೊಗೊಂಬಂದ್ರಾ? ಹಾಂ, ಹ್ಯಾಪಿ ಜರ್ನಿ. ತಮಿಳ್ನಾಡವರು. ಬಟ್ ಒಳ್ಳೆ ಕನ್ನಡ ಮಾತಾಡ್ತಾರೆ ನೋಡಿ. ಕನ್ನಡ ತುಂಬ ಡಿಫ್ರೆಂಟ್ ಆಗುತ್ತೆ. ನಮ್ಮ ಮಾತೃಭಾಷೆ ಕನ್ನಡ. ಹಾಂ, ತುಂಬ ಡಿಫ್ರೆಂಟ್ ಆಗಿರುತ್ತೆ. ಮಾತೃಭಾಷೆ ಕನ್ನಡನೇನಾ? ತಮಿಳ್ನಾಡು ಕನ್ನಡ. ಓ, ಕನ್ನಡ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲ, ಮಾಡಿ ಆಗುತ್ತೆ, ತಲೆ ಕೆಡ್ಸ್ಕೊಬಿಡಿ, ಮಾಡಿ ಏನೋ ಒಂದಾಗಲಿ. ಹಾಂ, ನಾವು ಬೆಂಗಳೂರೇ. ಓಕೆ, ಬಾಯ್, ಸಿಗೋಣ. ಥ್ಯಾಂಕ್ ಯು ಅಮ್ಮ, ಬಾಯ್. ಎಸ್, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಎಂಟ್ರಿ ಇದೆಯಾ? ಓಕೆ. ಕಿರಣ್ ಕುಮಾರ್ ಜೆ 5937 KTM 390. ಎಸ್, ಮುಗಿಸ್ಕೊಂಡ್ವಿ. ಇಲ್ಲಿ ಚೆಕ್ ಪಾಯಿಂಟ್ ಥರ ಇತ್ತು. ಇಲ್ಲಿ ನಮ್ಮನ್ನು ಎಲ್ಲ ಚೆಕ್ ಮಾಡಿ ವಾಪಸ್ ಕಳಿಸಿದೆ ನೋಡಿ. ಎಲ್ಲ ಬೈಕವರು ಇಲ್ಲಿ ಬಂದು ಈ ಥರ ಚೆಕ್ ಮಾಡಿಸ್ಕೊಂಡು ಹೋಗಬೇಕು. ಓಕೆ, ಸೊ ರಿಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಂಗೆ ನೋಡೋಣ ಮತ್ತೆ ಏನೇನು ಸಿಗುತ್ತೆ ಅಂತ. ನೋಡಿ, ಇಲ್ಲಿ ಮಿಲ್ಟ್ರಿ ಅವ್ರದ್ದು ಆಫೀಸು ಕೂಡ ಇದೆ, ಕ್ಯಾಂಪು. 11:34 ಆಯಿತು. ಚೆಕ್ ಪೋಸ್ಟ್ ದಾಟ್ಕೊಂಡು ಒಂದು ಸ್ವಲ್ಪ ದೂರ ಬರ್ತಾ ಇದ್ದಂಗೆ ನೋಡಿ ನಮಗೆ ಮೌಂಟೇನ್ ಕ್ಯಾಪ್ಗಳು ಸಿಗ್ತಾ ಇದೆ. ಆ್ಯಂಡ್ ಬರಫ್ ಅಂದರೆ ಮಂಜುಗಡ್ಡೆಗಳು ಬಿದ್ದಿರ್ತಕ್ಕಂಥದ್ದು ಹಂಗೆ ಕಾಣಿಸ್ತಾ ಇದೆ. ಅವನು ಗುಜರಾತ್, ಅವನು ಏನು ಹಂಗೆ ಹೊಡಿತಾವನು ಅವನು. ನೋಡು ಗಾಡಿ ಅದು, ನೋಡಿ ಅದು ಹೆಂಗಿದೆ ಅಂತ. ಲೆಫ್ಟ್ ಸೈಡಲ್ಲಿ ನೋಡಿ ಸರ್ ಹೆಂಗೆ ಕಾಣಿಸ್ತಾ ಇದೆ. ಎಸ್, ನಾವಿವಾಗ ಬಂದಿರೋದೇ ಕಾರ್ದುಂಗ್ಲಾ ಪಾಸ್. ಸೊ ಕಾರ್ದುಂಗ್ಲಾ ಪಾಸಲ್ಲಿ ಫೋಟೋ ತೆಗೆಸ್ಕೊಳ್ಳೋಣ ಅಂತಂದರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಆಗಲ್ಲ, ಸುಮ್ಮನೆ ಹಿಂಗೆ ಅಂದ್ಕೊಂಡು ಹೋಗ್ಬಿಡ್ಬೇಕಷ್ಟೆ. ಗಾಡಿ ಏನು ಮಾಡ್ಬೋದಪ್ಪ ಈಗ. ನವೀನ್ ಸರ್ ಫೋಟೋ ತೆಗೆಸ್ಕೊಳಕ್ಕೆ ಒತ್ತಾಡ್ತಾ ಇದ್ದಾರೆ.
ಇಲ್ಲಿ ಫೋಟೋ ತೆಗ್ಸ್ಕೊಳ್ಳೋ ಜಾತ್ರೆ ನಡೀತಾ ಇದೆ. ಬಾ 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 ಬಾ. ಹಾಂ ಹೆಂಗೆ ನುಗ್ಗೋಣ? ಜಗಳ ಜಗಳ ಹೋಗ್ತಾ ಇದ್ದಾರೆ. ಹಾಂ ಹಿಂಗೆ ಸುಮನ್ ಬಾ 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 ಇಲ್ಲಿ ನೋಡಿಲ್ಲಿ ಇಲ್ಲಿ. ಹಾಂ ಎಲ್ಲಿ ನಡೆಯೋದು ಇಲ್ಲಿ ನೋಡಿಲ್ಲಿ. कर दूंगा ಸುಮನ್ ಸುಮನ್ ನೋಡಿ ಇಲ್ಲಿದ್ದೀನಿ ಕಾರ್ದುಂಗ್ಲದಲ್ಲಿ ಇದ್ದೀನಿ ಸುಮನ್. ನೋಡಿದೆ ಕಾರ್ದುಂಗ್ಲ ಎಷ್ಟು ಫೀಟ್ ಇದೆ? 17,982 ಫೀಟ್ ಮೇಲಿದ್ದೀವಿ. ಹೆಂಗೆ? ಹಾಂ ಸುಮನ್. ಅಲ್ಲ ನವೀನ್ ಸರ್ ನೋಡಲ್ಲಿ ಎಷ್ಟು ಫೀಟಲ್ಲಿ ಇದ್ದಾರೆ? ಅಲ್ಲೇ ಅಯ್ಯೋ गाड़ी लगा देता हूँ, फोटो खींचता हूँ, निकल जाता हूँ. हो गया चलो. ಹಾಂ ಅಷ್ಟೇ. ನವೀನ್ ಸರ್ ರೊಚ್ಚಿಗೆ ಎತ್ಬಿಟ್ಟವ್ರಿ ಇವಾಗ ಅದಂಗಾಗಲಿ ಅಂತ. ಏ ಅವ್ರದ್ದು ತೆಗೆ, ಒಂದು ಸಿಂಗಲ್ ತೆಗೆ ಅವ್ರದ್ದು. ಅವ್ರು ಸಿಂಗಲ್ ತೆಗಿ. ಹಾಂ ಬಾ ಬಾ ಬಾ. ಎಸ್ ಹಾಂ ಕಾಣಿಸಿದಾ ನಾನು? ಹಾಂ ಬಾ ಶೋ ಬಾ. ಅಯ್ಯೋ ಸ್ಯಾರಿನಲ್ಲಿ ಯಪ್ಪ. वो साड़ी में आ गया, इनको ठंड नहीं लगता है? होता है वो अभी निकल के फिर वापस फोटो खींचिए, बाद में बंद करेगा, कार में घुसेगा. मैं इसको बोला हाँ निकल के ನೋಡಿ ಸುಮಾನ್, ನೀನು ಕಾರ್ದುಂಗ್ಲ ಪಾಸ್ವರೆಗೂ ನನ್ನ ಸ್ಟಿಕ್ಕರ್ ಹಾಕೊಂಡು ಬಂದಿದ್ಯಾ. ನಿನ್ನ ಮನ್ಸು ಎಷ್ಟು ದೊಡ್ಡದಿರಬೇಡ. ನೋಡು ನನ್ನ ನಿಜವಾದ ಗೆಳೆಯ ಇವನು. ಹೆಂಗಿದೆ ನೋಡಿ ಮಜಾ ಇಲ್ಲಿ. ಹೆಂಗೆ आपका की गाड़ी का की है. हाँ थोड़ा दारी दे दो. हम जाएंगे, निकलेंगे इधर से. सुमन किधर है? ठीक है आएंगे जाएंगे सर. ಸುಮ್ಮನೆ ಗಾಡಿಯಲ್ಲಿ ನೀವು ಸೈಡಿಗೆ ಇರ್ತೀರಿ. हम जाएंगे. ಇಲ್ಲೆಲ್ಲಾರು ಸ್ಟಿಕ್ಕರ್ ಹಾಕ್ಬೋದಾ ನೋಡ್ತಾ ಇದ್ದೀನಿ ನಾನು. ಇಲ್ಲಿ ಎಲ್ಲಿ ಜಾಗನೇ ಇಲ್ಲಲ್ಲ ಸರ್ ಹಾಕೋಕ್ಕೆ. ಐ ಲೆವೆಲಲ್ಲಿ ಜಾಗನೇ ಇಲ್ಲ, ತುಂಬ ಹೋಗಿದೆ ನೋಡಿ ಅಲ್ಲ. ಅಷ್ಟೇ ಕಿತ್ತಡಿ ಕಿರಣ್ ಇಲ್ಲಿಗೆ ಬಂದಿದ್ದ ಅಷ್ಟೇ. ಹಾಂ ನೋಡ್ರಿ. ಸೊ ಮುಗಿಸ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. आप बहुत सुंदर है, आप बहुत अच्छा लग रहा है. ವೆಲ್ಕಮ್ ಬಾಯ್. ಜಮ್ಮುವಿಂದ ನೋಡ್ತಿದ್ದೀನಿ ನಿಮ್ಮನ್ನ. ಹೌದಾ? ಹಾಗಾದ್ರೆ ನನ್ನ ಬೆಂಗಳೂರಲ್ಲಿ ಜಮ್ಮಲ್ಲಿ ಮಾತಾಡೋರು ನನ್ನ ಬೆಂಗಳೂರಲ್ಲಿ ನೋಡಿಲ್ವಾ? ಬನ್ನಿ ಹೋಗೋಣ. 6006 ಬೆಂಗಳೂರಿಂದ ಬಂದಿದ್ದೀರಾ, ಸ್ವಾಗತ ಸುಸ್ವಾಗತ. ಹಾಂ नहीं सर ಏನು ಸರ್ ಇದು? ಹಿಂಗಿರಬೇಕು ಮಜಾ ಅಂದರೆ. ಕಾರ್ದುಂಗ್ಲಾ ಪಾಸ್ ನೋಡಿ, ಇಲ್ಲಿ ಫ್ಯಾಮಿಲಿ ಎಂಜಾಯ್ ಮಾಡ್ತಾ ಇದೆ. ಅಪ್ಪ ಮಗನಿಗೆ ಹೊಡಿತಾ, ಮಗಳು अच्छा लगता है पापा और डॉटर. अच्छा है, इंस्टा 360 बहुत अच्छा है भैया, स्टाइल बहुत अच्छा है.
ನವೀನ್ ಸರ್ ಎಲ್ಲರಿಗೂ ಕ್ವಾಟ ಕೊಟ್ಕೊಂಡು ಹೋಗ್ತಾ ಇದ್ದೀನಿ ಈಗ. ಮನ್ಷಿಗೆ ಒಂದು ಸ್ಯಾಚುರೇಷನ್ ಲೆವೆಲ್ ಇರುತ್ತೆ ಸರ್, ಅಲ್ಲಿವರೆಗೂ ಸೈಲೆಂಟಾಗೇ ಇರ್ತಾನೆ. ಈಗ ನೋಡಿ ನೀವು ಅಲ್ಲಿ ಆಧಾ ಗಂಟೆ ಸಹ ಇದಾರೆ ಕ್ಯೂ ಇದಾರೆ ಕಡ ಅನ್ಕೊಂಡು ನೀವು ರೊಚ್ಚಿಗೆದ್ರಿ. ಕೋಯಿ ಸಾಲೆ ಕೋಮೆ ಮಾರ್ನೇಜ್ಗ ಇದಾರೆ ಅನ್ಕೊಂಡು. ಓಕೆ, ನೆಕ್ಸ್ಟು ಡಿಸ್ಕಿಟ್ ಸೈಡ್ಗೆ ಹೋಗ್ತಾ ಇರೋದು ನಾವು. ಸೊ ನಾವು ಹಾಕಿರೋ ತುರ್ತುಕ್ಕಿಗೆ ಇಲ್ಲಿಂದ ಇನ್ನೂ 130 ಕಿಲೋಮೀಟ್ರ್ ಇದೆ. 3 ಅವರು 15 ನಿಮಿಷ ತೋರಿಸ್ತಾ ಇದೆ. ಓ ಅವರೆಲ್ಲ ಕಾರಿಂದ ಬಂದಿರೋರು ಅಲ್ಲಿ ವೆಯ್ಟ್ ಮಾಡಿ ಆಮೇಲೆ ಫೋಟೋಗೆ ಬಂದಿರ್ತಾರಲ್ಲ, ಅವ್ರದ್ದು ಬ್ಲಾಸ್ಟ್ ಆಗ್ಬಿಟ್ಟಿರ್ತಾರೆ ಪಾಪ. ಅದಕ್ಕೆ ಫೋಟೋ ಅಂತಿರ್ತಾರೆ. ಇದೆಯಾ? ಓ ಓ ಓ ಓ ಓ ಓ ಓ ಓ ಹೊಗೆ ಎದೆ ಹೇಳ್ತಾ ಇದೆ ರೋಡಲ್ಲಿ. ಈ ಕಾರ್ದುಂಗ್ ಅನ್ನೋ ಊರಿದು ಆ್ಯಕ್ಚುಲಿ. ಕಾರ್ದುಂಗ್ಲಾ ಅಂದರೆ ಕಾರ್ದುಂಗ್ಲಾ ಬೆಟ್ಟ ಅಂತ, ಅಂದರೆ ಕಾರ್ದುಂಗ್ ಊರಿನ ಬೆಟ್ಟ. ಪಾಸ್ ಅಂತಂದರೆ ಅದನ್ನು ಪಾಸ್ ಮಾಡ್ಕೊಬೋದಿರೋದಕ್ಕೆ ಕಾರ್ದುಂಗ್ಲಾ ಪಾಸ್ ಅಂತ ಅದಕ್ಕೆ ಹೆಸರಿಟ್ಟಿರ್ತಾರೆ. ಫಸ್ಟ್ ವ್ಯೂ ಆಫ್ ಶೋಕ್ ರಿವರ್. ಓ ವ್ಯೂ ಸಖತ್ತಾಗಿದೆ ಮಾತ್ರ, ವ್ಯೂ ಅಲ್ಟಿಮೇಟ್ ಆಗಿದೆ. ಜಸ್ಟ್ ವ್ಯೂ. ಬಟ್ ರಿವರ್ ಏನು ಕಾಣಿಸಲ್ಲ ಅಂದ್ಕೊಡಿ, ಇಲ್ಲಿ ಜಸ್ಟ್ ಇದೆ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಕೆಳಗೆ. ನೋಡಿ ಅಲ್ಲೆಲ್ಲ ವ್ಯವಸಾಯ ಮಾಡ್ತಾ ಇದ್ದಾರೆ. ಇಲ್ಲಿ ಫ್ರೆಶ್ ನೀರು ಹರಿಯುತ್ತೆ. ಇದು ಆ್ಯಕ್ಚುಲಿ ಇದು ದೊಡ್ಡ ಮಹಾ ಹಳ್ಳ ಬಂದರೆ ಎಲ್ಲ ಕೊಚ್ಕೊಂಡು ಹೋಗುತ್ತೆ ಐ ಥಿಂಕ್. ಸೊ ಯಾವಾಗೆಲ್ಲ ನೀರು ಕಡಿಮೆ ಇರುತ್ತೋ ಅವಾಗೆಲ್ಲ ವ್ಯವಸಾಯ ಮಾಡ್ಕೋತಾರೆ. ನಾರ್ಮಲ್ ಟೈಮಲ್ಲಿ ನೀರು ಹೋಗುತ್ತೆ. ಸೊ ನಾವಿವಾಗ ಎಕ್ಸಾಕ್ಟಾಗಿರೋ ಊರು ಯಾವುದು ಅಂತಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಕಲ್ಚಾರ್ ಅಂತ. ಸೊ ನೂಬ್ರಾ ವ್ಯಾಲಿ ನಿಯರ್ ಬೈ. ಸೊ ಕಿಚನ್ ನೋಡೋಣ ಒಂದ್ಸಲ ಒಳಗಡೆ. ಎಸ್. ಸೊ ಇಲ್ಲಿ ಆಮೇಲೆ ಏನು ಗೊತ್ತಾ, ನೀವು ಕಿಚನ್ ನೋಡ್ತೀನಿ ಅಂತ ಹೇಳಿದ್ರೆ ಪಾಪ ಯಾರು ಏನೂ ರಿಸ್ಟ್ರಿಕ್ಟ್ ಮಾಡಲ್ಲ, ನಿಮ್ಗೆ ಏನು ಬೇಕಾದರೂ ಮಾಡ್ಬೋದು. ನೋಡಿ ನಾನೀಗ ಪರ್ಮಿಷನ್ನೇ ಕೇಳಲ್ಲ, ಒಳಗಡೆ ಬಂದೆ. ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಹಲೋ ಹಾಯ್ ಭಯ್ಯ. ಓ ರೈಸ್ ಬಿ ಏನಾ? ಹಾಂ ಟೀಕೆ. ನೋಡಿ ಚಿಕ್ಕದಾದಂಥ ಒಂದು ಇದನ್ನು ಇಟ್ಕೊಂಡಿರ್ತಾರೆ, ಅದರಲ್ಲೇ ಎಲ್ಲ ರೆಡಿ ಮಾಡ್ತಾರೆ. ಏನು ಅಂತ ಇದಿರಲ್ಲ, ಬಟ್ ಟೇಸ್ಟ್ ಮಾತ್ರ ಅದ್ಭುತವಾಗಿ ಮಾಡ್ತಾರೆ. ಅವ್ರು ಇದರ ಕಾ ಭಿ ಗ್ಯಾಸ್ ಕಾ ಪ್ರಾಬ್ಲಮ್ ಹೈ? ಗ್ಯಾಸ್ ಕಾ ಪ್ರಾಬ್ಲಮ್ ಹೈ? ಅಯ್ಯೋ 3000? ಅಯ್ಯೋಯ್ಯಪ್ಪ ಏಕ 3770. अप्पा बहुत महंगा हो गया। एक सिलेंडर के लिए तो बहुत ज़्यादा हो गया ना. ನೋಡಿ ಹಿಂಗೆ ಹೇಳ್ತೀವಿ ನಾವು ಆರಾಮಾಗಿ. ದೇಶದ ಕಥೆ ಇವಾಗ ಹೆಂಗಾಗಿದೆ, ಯುದ್ಧ ಅಂತ ಮಾಡಿಕೊಂಡು ಯಾವನಿಗೆ ಬೇಕಾಗಿತ್ತು ಯುದ್ಧ ಬೇಕಿತ್ತಾ? ಯುದ್ಧ ಬೇಕಿರಲಿಲ್ಲ. ಈಗ ನೋಡ್ತು ಅಂತಂದರೆ ಒಂದು ಯುದ್ಧ ಆಗಿದ್ರ ಫಲವಾಗಿ ಈಗ ಎಲ್ಲ ಇದರಲ್ಲೂ ಎಲ್ಲ ಸೆಕ್ಟರಲ್ಲೂ ಪ್ರಾಬ್ಲಮ್ಮು. ಹುಡುಗರು ಬಂದಿದ್ದಾರೆ. ಬ್ರೋ ಎಲ್ಲ ಹೆಸ್ರು ಹೇಳಿ ಬ್ರೋ. ನರೇಶು, ಕಾರ್ತಿಕ್, ತೆಗಿರಿ. ಹಾಂ ಪ್ರಶಾಂತ್ ಅಂತ. ಎಲ್ಲ ಬೆಂಗಳೂರೇ ಅಲ್ಲ? ಹೆಂಗಿತ್ತು ರೈಡ್ ಎಲ್ಲ? ಎಷ್ಟು ಜನ ಆಗರು? ಹೌದಾ? ಈಗ ಇಷ್ಟೆಲ್ಲ ಹೇಳ್ತೀರಲ್ವಾ, ಈಗ ಒಂದು ಸ್ವಲ್ಪ ಲೇಟ್ ಆಗಲಿ ನಾನೇ ಬಿಟ್ಟು ಹೋಯ್ತೀರ ಈಗ, ಅದು ಗೊತ್ತಿರೋ ವಿಚಾರ. ಇವ್ರು ನೋಡಿ ಒಳ್ಳೆ ಹೀರೋ ಥರ ಅವರೇ. ಸರಿ ಆಯಿತು ಬ್ರೋ, ಹ್ಯಾಪಿ ಜರ್ನಿ, ಒಳ್ಳೇದಾಗಲಿ, ಚೆನ್ನಾಗಿ ಮಾಡಿ. ಓಕೆ, ಸಿಗೋಣ. ಮಧ್ಯ ಸಿಗ್ತಾ ಇರ್ತೀವಿ. ಅವ್ರು ನನಗೆ ಬೈಕ್ ತೋರಿಸ್ಬಿಡ್ತೀನಿ. ಅವರ ನಮ್ಮವ್ರು K01 ಬ್ರೋ. ಅಲ್ಲಿಂದನೇ ಆಯ್ ಮಾಡಿಬಿಡಿ. ಹಾಂ ಸಾಕು.
ಶಿವಂಕ್ಯಾಮ್ ರಿವರ್ ಅದು ನೋಡಿ ಎಷ್ಟು ದೊಡ್ಡದು ಅಂತ. ಯಪ್ಪ ಸಿಕ್ಕಾಬಿಡ ದೊಡ್ಡದಾಗೈತೆ. ಇದೇನಿದು ಈ ಥರ ಐತಲ್ಲ ಈ ರಿವರು? ಅಲ್ಲ ಸುಮಾರು ನಿನಗೂ ಹಂಗೆ ಅನ್ನಿಸ್ತಾ ಇದೆಯಾ? ಈಗ ಇಷ್ಟು ಜಾಗ ಆ ನದಿ ಎಲ್ಲೋ ಯಾವುದೋ ಒಂದು ಕಾಲದಲ್ಲಿ ಅರ್ಧ ಜಾಗ ಮಾಡ್ಕೊಂಡಿದ್ದ ಜಾಗ ತಾನೇ ಅದು ಇತ್ತು. ಓಕೆ 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 ಹಾಂ ಆಗುತ್ತೆ ಅಲ್ವಾ? ಎಲ್ಲಿ? ಮೇಲೆ ಮೇಲೆ. ಡಿಸ್ಕಿಟ್ ಬುದ್ಧ ನೋಡಿ ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ, ಅದು ಬುದ್ಧ, ಅದು ದೇವಸ್ಥಾನ ಇದೆ ಅಲ್ಲಿ, ಮಾನಶ್ರೀ. ಸೊ ಇದನ್ನು ಡಿಸ್ಕಿಟ್ ಮಾನಶ್ರೀ ಅಂತಾರೆ. ಡಿಸ್ಕಿಟ್ ಮಾನಶ್ರೀ ತಾನೇ? ಡಿಸ್ಕಿಟ್ ಮಾನಶ್ರೀ, ಓಕೆ. ಡಿಸ್ಕಿಟ್ ಬುದ್ಧ ಮಾನಶ್ರೀ. ಸೊ ಈಗ ಅಲ್ಲಿಗೆ ಹೋಗ್ತಾ ಇಲ್ಲ ನಾವು ಆ್ಯಕ್ಚುಲಿ. ಸ್ಟ್ರೈಟ್ ಈಗ ನುಬ್ರಾ ವ್ಯಾಲಿಯಿಂದ ತುರ್ತುಕ್ಕು. ಹೋಗ್ಬಿಡ್ರಿ ಈಗ ಡೈವರ್ಷನ್ ಹೇಳಿದ್ದು ಇದ್ರಾಗಿ ಹಳ್ಳಿ ರೂಟ್ ಮೇಲೆ ಹೋಗಂಗೆ ಆಯ್ತು ಈಗ ಅಲ್ವಾ, ಒಂದು ಎಕ್ಸ್ಪೀರಿಯೆನ್ಸು. ಇಲ್ಲಾಂದರೆ ಅದೇ ರೋಡಲ್ಲಿ ಹೊಡ್ಕೊಯ್ತಿದ್ವಿ. ಮೇ ಬಿ ಮೊದಲೆಲ್ಲ ರೋಡ್ ಮಾಡೋಕ್ಕಿಂತ ಮುಂಚೆ ಹಿಂಗೆ ಇರ್ತಿತ್ತು ಅನಿಸುತ್ತೆ ರೋಡ್ಗಳಿಲ್ಲಿ. ಹಾಂ, ಅಂದರೆ ಅದರ ಅರ್ಥ ಪಾಪ ಈಗಲೂ ಜನ ಹಳ್ಳಿಗಳಲ್ಲಿ ಹಿಂಗೆ ಯೂಸ್ ಮಾಡ್ತಿದ್ದಾರೆ. ಸೈಡಲ್ಲಿ ನೋಡಿ ಮರುಭೂಮಿ ಥರ ಫಾರ್ಮ್ ಆಗಿದೆ ಇಲ್ಲಿ. ನದಿ ಹರಿದಿದೆ ಇಲ್ಲಿ. ಅಲ್ಲಲ್ಲ, ಇಷ್ಟಕ್ಕೂ ಹರಿದಿದೆ ಅಂತ ನಾವು ಅಸ್ಯೂಮ್ ಮಾಡ್ತಾ ಇರೋದು. ಅಲ್ಲ, ಇಷ್ಟು ಮರಳು ಹೆಂಗೆ ಬಂದಿರ್ಬೋದು ಅನ್ನೋ ಯೋಚನೆ ನನಗೆ ಕಾಡ್ತಾ ಇದೆ. ಹಾಂ ನೋಡಿ, ಅಷ್ಟು ದೊಡ್ಡ ನದಿ ಈಗ ಇಷ್ಟು ಪುಟಾಣಿಯಾಗಿ ಹರಿತಾ ಬಿದ್ದಿದೆ ಈಗ ಪಾಪ. ಹಾಂ, ಅಯ್ಯೋ ಬಿದ್ದೆ ನಾನು. ಹಾಂ, ಬೀಳ್ತು. ಹಾಂ, ಬನ್ನಿ ಅಬ್ಬ ಆಗಲ್ಲ. ಪುಣ್ಯ ಕ್ಯಾಮ್ರಾ ಏನೂ ಆಗಲ್ಲ ಒಟ್ಟಿನಲ್ಲಿ, ಹೆಂಗೆ ಬಿದ್ದರೂ. ಸರ್ ಇಲ್ಲಿ ಇದು ಕಂಬಿ ಬ್ಯಾಗ್ ಇಡ್ರೆ ಆಗಲ್ಲ, ಹಿಂಗೆ. ಆಯ್ತು ಇನ್ನೊಂಚೂರು ಅಷ್ಟೇ. ಓಕೆಯಾ, ಧನ್ಯವಾದ. क्या ग्लव्स है? हाँ ठीक है. ओके. ಹಾಂ, ಫಾರ್ ದ ಫಸ್ಟ್ ಟೈಮು ಕರ್ನಾಟಕ ಅಂದಿರೋದು. ಇಲ್ಲ ಆಫ್ ಮಾಡಿದ್ದೀನಿ. ಥ್ಯಾಂಕ್ ಯು. ಓಕೆ ಸುಮಾರು ಇನ್ನೊಂದಿದೆ ಲಾಸ್ಟು, ನಂದು ನವೀನ್ ಸರ್ದು ಇಬ್ಬರದು. ಬೋನಿ ನೀವು ಮಾಡಿದ್ದೀರಾ, ನೆಕ್ಸ್ಟ್ ನಾನು ಈಗ ಇವನು ಸುಮನ್. ನಂದು ವೆಯ್ಟ್ ಇಲ್ಲ ಸ್ವಲ್ಪ, ನಾನು ವೆಯ್ಟ್ ಇಲ್ಲ. ಅಲ್ಲ, ಇಷ್ಟು ದೊಡ್ಡ ನದಿ ಪಾಪ ಇವತ್ತಿಷ್ಟು ಸಣ್ಣದಾಗಿ ಹರಿತಾ ಇದೆಯಲ್ಲ ಸರ್. ಇದೇ ಅನ್ಸುತ್ತೆ ಸರ್ ನೂಬ್ರಾ ವ್ಯಾಲಿ. ಇದು ಈಗ ನಾವು ಬಂದಿದ್ದು ಡಿಸ್ಕಿಟ್ಟು, ಒಂದು ಮರುಭೂಮಿನೇ ಫಾರ್ಮ್ ಆಗ್ಬಿಟ್ಟಿದೆ ನೋಡಿ ಇಲ್ಲಿ. ಮರಳು ಮೇಲೆ ಚಿಂತೆ, ನಿನಗೆ ಡಬಲ್ ಕ್ಯಾಪ್ ಚಿಂತೆ, ನಿನಗೆ ಬ್ಯಾಂಕ್ ಆಗ್ಲಿಕ್ಕೂ ಆಡ್ಲೆ ಮೇಲೆ ಚಿಂತೆ. ಬಂತು, ಒಂದು ಕವರ್ ಬಿದ್ದೋಗ್ಬಿಟ್ಟಿದೆ.
ನಂದು ಹೋಗಿತ್ತು ನಾನು ಸಾಕ್ಸ್ ಪ್ರತಿ ಸಲ ಏನಾಗ್ತಿದೆ ಗೊತ್ತಾ, ಹೋದ್ರೆ ಅವನಜ್ಜಿ 2 ಕವರ್ ಹೋಗ್ಬೇಕು, ಹಂಗೋಯ್ತಾ ಇಲ್ಲ, ಒಂದು ಹೋಗ್ಬಿಡುತ್ತೆ. ಈಗ ಅದು ಹುಡ್ಕದೇ ದೊಡ್ಡ ಕಷ್ಟ. ಸಿಗಲ್ಲ. ಆರ್ಡರ್ ಮಾಡಬೇಕು, ಬರುತ್ತಲ್ಲ ಅವ್ನು ಸಪ್ರೇಟ್ ಮಾಡ್ತಾರಲ್ಲ, ಕೊಡ್ತಾರಾ? ಹಾಂ ಆಪ್ಷನ್ ಇರೋದು. ಹೌದಾ? ನಾನು ಹೇಳ್ತೀನಿ. ಬಟ್ ಈಗ ಅದಕ್ಕೊಂದು ಸಾಕ್ಸ್ ಏನಾರು ಹಾಕ್ಬೇಕು, ಇಲ್ಲ ಅಂದರೆ ಹಿಡಿತಾರೆ ಸುಮ್ಮನೆ ಅಲ್ವಾ? ಸರಿ ಹೊಟ್ಬಿಡೋಣ. ಸರಿ ಬ್ರೋ, ಹುಷಾರು. ಹಾಂ, ರೈಡ್ ಮಾಡಿ ಹಂಗಾರೆ ಆರಾಮಾಗಿ. ಹಾಂ, ಎಸ್, ಡನ್ 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 ಬಾಯ್ ಬಾಯ್. ಯಾ, ಥ್ಯಾಂಕ್ ಯು, ನನಗೂ ಖುಷಿ ಆಯಿತು. ಖುಷಿ ಆಯ್ತು. ಏಯ್ ಸುಮ್ಮನೆ ಇವಾಗ ಯಾವುದಾದ್ರೇನು ಗಾಡಿ ನೋಡಿದ್ರೆ ಖುಷಿ ಇವಾಗ ಅಲ್ವಾ? ಅವರು ಅದಕ್ಕೆ ಹಂಗಾಗಿ ಮಾಲೂರ್ ಎಲ್ಲ ಒಟ್ನಲ್ಲಿ ಒಂದೇ ಏರಿಯಾ. ಮ್ಯಾರಿಡಾ ಅನ್ಮ್ಯಾರಿಡ್ ಎಲ್ಲ? ಹಾಂ, ಅದಕ್ಕೆ ಹಿಂಗೆ ಸುತ್ತಾಟ. ಸರಿ ಬ್ರೋ, ಹಾಂ ಬಾಯ್. ಹಾಂ ಸರಿ, ಡನ್, ಥ್ಯಾಂಕ್ ಯು. ಸರಿ, 2 ಹಂಪ್ ಇರೋದು ನೋಡಿದ್ರಾ? ಖುಷಿ ಆಯ್ತಾ? 1 ಹಂಪ್ ನೋಡಿದ್ರೆ ಖುಷಿ ಆಗಲ್ಲ ಸರ್ ನಿಮಗೆ? ಹಂಗೆ 2 ಹಂಪ್ ನೋಡಲೇಬೇಕು ಅಂತ. ಸೊ ಬ್ರೋ ಹುಷಾರು. ಹಾಂ, ಸಿಗ್ತೀರಣ್ಣ ಮಧ್ಯದಲ್ಲಿ? ಎಸ್, ಬಾಯ್. ಟ್ಯಾಗ್ ಮಾಡಿ ಹಾಕ್ತೀನಿ. ಹಾಂ ಹಾಂ, ಬಾಯ್. ಉತ್ತರ ಕರ್ನಾಟಕದ ಪ್ರೀತಿನೇ ಪ್ರೀತಿ. ಸುಮಾರು ನೋಡಿ ಕಲ್ತ್ಕೋ. ನೋಡಿ ಇದೆ ಸರ್ ತೋಟ. ಕಾರ್ ಲೆಫ್ಟ್ ಹೊಡೀರಿ ಸರ್ ತೋಟ ನೋಡಿ, ಇದೆ ಇವ್ರಿಗೆ ತೋಟ. ಪಾಪ ಕಲ್ಲಲ್ಲಿರೋದೇ ತೋಟ ನೋಡಿ. ಇಲ್ಲೇ ಬೆಳಿಬೇಕು ಅವರು, ಬೆಳೆಯೋದಿದ್ರೆ ಏನಾರು ಬೆಳಿತಾರೆ. ಆಲೂಗೆಡ್ಡೆ, ಸೊಪ್ಪುಗಳು ನೋಡಲಿ ಪಾಪ. ನೋಡಿ ಇಲ್ಲಿ ಬೆಳೆದಿಲ್ವ ಇಲ್ಲಿ ಸೊಪ್ಪುಗಳೆಲ್ಲ. ಖತರ್ನಾಕಾಗೆ ಇದೆ. ತುರ್ತುಕ್ಗೆ ಹೋಗೋ ರೋಡು ಅದೇ ಎಲ್ಲ ಇನ್ನೂ ರೆಡಿ ಮಾಡೋದ್ರಲ್ಲ ಅವರೇ ಅಲ್ವಾ? ಹಾಂ, ಇಲ್ಲಿ ಹೆಂಗೆ ಹೋಗ್ತೈತೆ? ಓ, ಹಂಗೆ ಬಳಸ್ಕೊಂಡು ಬರೋ ಥರ. ಇದು ಚಿಚಾಮ್ ಬ್ರಿಡ್ಜ್ ಇದೆಯಲ್ಲ, ಆ ಟೈಪ್ ಕಟ್ತಾ ಇದ್ದಾರೆ. ಇದು ನೋಡಿ, ಇದು ಆಲ್ಟ್ರೇಷನ್ ಮಾಡಿ ಒಂದು ಚಿಕ್ಕದಾಗಿ ಒಂದು ಬ್ರಿಡ್ಜ್ ಕಟ್ಟಿದ್ದಾರೆ ನೋಡಿ. ಬಾರ್ಡರ್ ರೋಡ್ ಆರ್ಗನೈಜೇಷನ್ ಮಾತ್ರ ಆ ಕಲ್ಲನ್ನು ಕೊರೆದು ಅದಾದಮೇಲೆ ಇದು ಬಿಟ್ಟಿರೋದು ಇದನ್ನು. ಯಪ್ಪ ಇದೊಳ್ಳೆ ಎಕ್ಸ್ಪೀರಿಯನ್ಸ್ ಇದು ಅಲ್ಲ? ಸಖತ್ ಎಕ್ಸ್ಪೀರಿಯನ್ಸ್ ಸಿಕ್ತಿದ್ದು. ಫಸ್ಟ್ ಟೈಮು ಈ ನದಿನ ದಾಟ್ತಾ ಇರೋದು ನಾವು. ಓ, ಯಾವುದೋ ಈ ಶಿಂಕ್ಯೂಮ್ ನದಿನ. ಓ, ಖತರ್ನಾಕಾಗಿದೆ ಇದು. ಟೆಂಪ್ರವರಿ ಬ್ರಿಡ್ಜ್ ಇದು. ಅಲ್ಲೂ ವರ್ಕ್ ನಡೀತಾ ಇದೆ ಆ್ಯಕ್ಚುಲಿ. ಅಲ್ಲಿ ಕೆಳಗಡೆ ಈ ಕಡೆ ಲೆಫ್ಟು ನಾವು ಹೋಗ್ಬೇಕಿರೋದು. ಓ, ಇದು ನೋಡಿ ಆಡ್ತೈತೆ ಬ್ರಿಡ್ಜು. ಮೇ ಬಿ ನಾವು ಹೋದ್ರೂ ಭಯ ಆಗುತ್ತೆ. 5 ಸ್ಪೀಡ್ ಕೊಟ್ಟಿದ್ದಾನೆ ನೋಡಿ. 18 ಟನ್ವರೆಗೂ ಹೋಗ್ಬೋದು ಈ ಬ್ರಿಡ್ಜ್ ಮೇಲೆ. ನಡಿ. ಓ, ಸಾಕಾಗಿದೆ ಸರ್. ಹೋಗಿ ಸರ್, ಲೆಫ್ಟು. ಹಾಂ, ಒಳ್ಳೆ ಎಕ್ಸ್ಪೀರಿಯೆನ್ಸು ಅಲ್ಲ? ಏನು ಈ ಥರ ಮಳೆ ಬೇರೆ ಶುರು ಆಗೋಯ್ತಲ್ಲ ಗುರು, ಅದಕ್ಕಿದ್ದಂಗೆ. ಸೊ ಇವಾಗ ಸಿಕ್ಕಾಪಟ್ಟೆ ಮಳೆ ಬಂತು. ಅಂಡ್ ಜೊತೆಗೆ ಇಲ್ಲಿ ಚೆಕ್ ಪೋಸ್ಟ್ ಕೂಡ ಇತ್ತು. ಇಲ್ಲಿ ಸ್ಟಾಪ್ ಮಾಡಿದ್ವಿ ಪೊಲೀಸ್ ಚೆಕ್ ಪೋಸ್ಟಲ್ಲಿ. ಇವಾಗ ನಮಗೆ ಇಲ್ಲಿ ಮ್ಯಾಪ್ ಕೊಟ್ಟಿದ್ದಾರೆ, ಓಕೆನಾ? ಸೊ ಈಗ ನಾವು ಕ್ರಾಸ್ ಆಗಿದ್ದು ಇಲ್ಲಿ ಶಯಾಂಗ್ ರಿವರಲ್ಲಿ ಕ್ರಾಸ್ ಆದ್ವಿ. ಇಲ್ಲಿಂದ ತುರ್ತುಕ್ಗೆ ಬಂದರೆ 6 ಕಿಲೋಮೀಟರ್. ये तुर्तुक है ना? तुर्तुक से त्याक्षी से तांग से सामने पाकिस्तान दिख जाएगा? दिख जाएगी. ओह ठीक है, ओके. ನೋಡಿ ಈ ಥರ ಇದೆ ಸದ್ಯಕ್ಕೆ. ಈಗ ಅಭಿ ಹಮ್ ಇಧರ್ है. नहीं हम इधर है. ಓ ಯು ಆರ್ ಹಿಯರ್. ಎಸ್, हम इधर है. ನೋಡಿ ಇದೇ ಚೆಕ್ ಪೋಸ್ಟಲ್ಲಿ ಪಾಪ
ಹಾಟ್ ಟೀ ಬಾಯ್ಬಿಟ್ಟು ಕೇಳಿದೆ ಮಾಡ್ಕೊಡ್ತೀರಾ ಅಂತ. ನಾನು ಒಲೆ ನೋಡಿದಾಗಲೇ ಗೊತ್ತಾಯ್ತು ನನಗೆ. ಪೊಲೀಸರು ನಮಗೆ ಟೀ ಮಾಡಿಕೊಟ್ಟಿದ್ದಾರೆ, ಇನ್ನೂ ಏನು ಬೇಕು ನಮಗೆ ಅಲ್ವಾ? ಮಳೆ ಬರ್ತಾ ಇದೆ ಅಂತ. ಇವನಿಗೆ ಕುಡಿಯೋ ಅಧಿಕಾರ ಇಲ್ಲ, ಅವನಿಗೆ ಅರ್ಹತೆನೂ ಇಲ್ಲ. ಏನು ಚೆನ್ನಾಗಿದೆ ಗೊತ್ತಾ ಟೀ, ಮಸ್ತ್ ಮಾಡ್ತಾರೆ ಸರ್ಜಿ ಬಹುತ್ ಅಚ್ಚ ಟೀ, ಬಹುತ್ ಅಚ್ಚ. ಪಾಪ ಒಳ್ಳೆ ಟೀ ಮಾಡಿಕೊಟ್ರು ಮಾತ್ರ. ಆಕ್ಟಿವ್ ಆದೆ ನಾನು ಪಾಪ. ಇಲ್ಲ ಥ್ಯಾಂಕ್ಸ್ ಒಂದು ಹೇಳ್ಬಿಡ್ತೀನಿ ಅಷ್ಟೇ. ಸರ್ಜಿ ಧನ್ಯವಾದ, ಬಹುತ್ ಅಚ್ಚ ತಕ ಚಾಯ್, ಬಹುತ್ ಥ್ಯಾಂಕ್ ಯು. ನೋಡಿ ಅಷ್ಟೇ, ಋಣ ಹೋದ ಜಾಗದಲ್ಲೆಲ್ಲ ಒಂದು ಋಣ ಇಟ್ಕೋಬೇಕು. ಸೊ ನೋಡಿ ಇವಾಗ ಒಳ್ಳೆ ಮಳೆ ಹೋಯ್ತು, ಒಳ್ಳೆ ಮಳೆನ ಎಂಜಾಯ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾಯಿದ್ದೀವಿ. ಇನ್ನು 35 ಮಿನಿಟ್ಸ್ ಇದೆ ಲೊಕೇಶನ್ಗೆ ಹೋಗಿ ಸೇರ್ಕೊಳ್ಳೋಕ್ಕೆ. ನೋಡಿ ಇಲ್ಲಿ ಎಲ್ಲ ರೋಡ್ ಬ್ಲಾಕ್ ಮಾಡವ್ರೆ, ಫೋಟೋ ಹೊಡಿಯೋಕ್ಕೆ ಅನಿಸುತ್ತೆ. ಏನು ಮಾಡೋಣ, ಇಲ್ಲ ಅವ್ರದ್ದು ಯಾರೋ ಒಂದು ಪಾರ್ಟಿ ಲಾಕ್ ಆಗ್ಬಿಟ್ಟೈತಲ್ಲಿ. ಅವ್ರ ಪಾರ್ಟಿನೂ ಲಾಕ್ ಆಗೈತೆ, ಕಾರು ಲಾಕ್ ಆಗೈತೆ ಕಣೋ. ಹುಷಾರು, ಕೋಪದಲ್ಲಿ ಓಡಿಸ್ಬೇಡ, ಇರೋ ಏಯ್. ಸಾಯ್ಕು ರೆಡಿ. ಅಡ್ವೆಂಚರಸ್. ನಾಳೆನೂ ಹಿಂಗೆ ಹೋಗ್ಬೇಕಲ್ಲ. ನಾಳೆ ನಾವು ಹಿಂಗೆ ಹೋಗ್ಬೇಕಲ್ಲ ಸರ್. ಇರು ಕಾರ್ ಈ ಕಡೆ ಹಾಕ್ತಾರೆ. ಅಯ್ಯೋ ನೀನೇ ಮೊನ್ನೆ ಹೇಳಲಿಲ್ವಾ ಬಿದ್ದು ಸಾಯ್ತೀವಿ ಏನಾಗಿದ್ದಿದ್ರಿ, ಯಾವಾಗಾದ್ರು ಸಾಯ್ತೀವಿ ಅಂತ. ಭಯ್ಯ ಧನ್ಯವಾದ ಭಯ್ಯ. ಅಲ್ಲಿ ಕಲ್ಲು ಬೀಳ್ತಾ ಇದೆ, ಬೇಗ ಬನ್ನಿ ಅಂತ ಅರಿದ್ದಾರೆ. ಅದು ಮಳೆ ಬೀಳ್ತಲ್ಲ ಸರ್, ಎಲ್ಲ ಜಾರ್ಕೊಳುತ್ತೆ ಈಗ ಕಲ್ಲುಗಳೆಲ್ಲ. ನೀವು ಕ್ಲಿಯರ್ ಹೇಳಿ ಸರ್, ನವೀನ್ ಸರ್ ಹೋಗ್ತಿರ್ಬೇಕಾದ್ರೆ. ಹಾಂ ನೀವು ಹೇಳಿ, ಮೊದಲು ಹೇಳಬೇಕು ಸರ್ ಗಾಡಿ ಬರ್ತಿದೆ ಅಂತ. ಗಾಡಿ ನಮ್ಮ ಎದುರುಗಡೆಗೆ ಬಂದಮೇಲೆ ಗಾಡಿ ಬಂದಿದೆ ಅಂತ ಅನ್ಬಾರ್ದು. ಅಯ್ಯೋ ಟೈಮ್ ಎಕ್ಸಾಕ್ಟಾಗಿ ಇವಾಗ 6:14 ಆಗಿದೆ. ನಿಮ್ಗೇನು ಅಲ್ಲಿ ಕಾಣಿಸ್ತಾ ಇದೆಯೋ ಅದೇ ತುರ್ತುಕ್ ವಿಲೇಜು. ಇದನ್ನೇ 1971ರಲ್ಲಿ ಪಾಕಿಸ್ತಾನದಲ್ಲಿದ್ದಂಥ ಈ ತುರ್ತುಕ್ ವಿಲೇಜ್ನ ನಮ್ಮ ಭಾರತದ ಸೇನೆ ಆಕ್ರಮಣ ಮಾಡಿ ಇದನ್ನು ತಗೊಳುತ್ತೆ ವಾಪಸ್. ಓಕೆನಾ? ಸೊ ಈ ಜಾಗಕ್ಕೆ ಇವಾಗ ಬಂದಿದ್ದೀವಿ. ಸೊ ಅದರಲ್ಲಿ ಒಂದು ಇಂಟರ್ವ್ಯೂ ನೋಡಿದ್ದೆ ನಾನು, ಯಾವುದೋ ಒಂದು ತಾತ ಹೇಳುತ್ತೆ, ನಾವು ರಾತ್ರಿ ಮಲಗಬೇಕಾದ್ರೆ ಪಾಕಿಸ್ತಾನದಲ್ಲಿ ಮಲಗಿದ್ವಿ, ಬೆಳಗ್ಗೆ ಎದ್ದು ನೋಡ್ತು ಅಂತಂದರೆ ನಾವು ಇಂಡಿಯಾದಲ್ಲಿ ಆಗ್ಬಿಟ್ಟಿದ್ವಿ ಅಂತ. ಸೊ ಆ ಥರ ಅದೊಂದು ರೀಲ್ ನೋಡೋಣ, ಅದು ಸಿಕ್ಕಿದ್ರೆ ನಿಮ್ಗೆ ಹಾಕ್ತೀನಿ. ತುಂಬ ಚೆನ್ನಾಗಿದೆ ಅದು ನೋಡೋಕ್ಕೆ, ಅಂದರೆ ಆ ತಾತ ಹೇಳೋ ಎಕ್ಸ್ಪೀರಿಯೆನ್ಸು. ನೋಡೋಣ ನಾಳೆ ನಮಗೆ ಇಲ್ಲಿ ಏನೇನು ಮಾಹಿತಿಗಳು ಸಿಗ್ಬೋದು ಈ ವಿಲೇಜ್ ಬಗ್ಗೆ ಅದನ್ನ ನಿಮಗೆ ತಿಳಿಸೋಂಥ ಪ್ರಯತ್ನ ಮಾಡ್ತೀನಿ. ಸೊ ಈಗ ಒಂದು ಒಳ್ಳೆ ಸ್ಟೇ ತೊಗೊಂಡು ಉಳಿಬೇಕು, ಅದಿವಾಗ ನಮ್ಮ ಗೋಲ್. ಎಸ್, ನಾವಿವಾಗ ತುರ್ತುಕಿಗೆ ಬಂದಿದ್ದೀವಿ. ತುರ್ತುಕ್ನ ಒಂದು ಮೇಯ್ನ್ ರೋಡಲ್ಲೇ ನಿಂತಿದ್ದೀನಿ. ಸೊ ಇಲ್ಲಿ ಕಾಣಿಸ್ತಾ ಇದೆಯಾ, ಇದೇ ತುರ್ತುಕ್ನ ಹೈವೇ. ಓಕೆ, ಸೊ ನಾವು ಇಲ್ಲಿಂದ ಬಂದಿದ್ದು. ಹೈವೇ ಅಂತಂದರೆ ನಾನೊಂದು ಅಜ್ಯೂಮಲ್ಲಿ ಹೇಳ್ತಾ ಇದ್ದೀನಿ, ಯಾಕಂದರೆ ಅಷ್ಟು ಸಗದಾಗಿತ್ತು ರೋಡು. ಲಿಟ್ರಲಿ ಮಧ್ಯೆ ಒಂದಷ್ಟು ಆಫ್ ರೋಡ್ ಸಿಕ್ಕಿದ್ರೂ ಕೂಡ ಅಲ್ಟಿಮೇಟ್ ಆಗಿತ್ತು, ಏನು ತೊಂದರೆ ಇಲ್ಲ. ಇನ್ನು ಈ ಕಡೆಗೆ ಹೋಯ್ತು ಅಂತಂದರೆ ಇನ್ನು ಮುಂದ್ಗಡೆ ಇನ್ನೊಂದು ಊರಿದೆ, ಆ ಊರು ದಾಟಿದ್ರೆ ಪಾಕಿಸ್ತಾನ ಸಿಗುತ್ತೆ. ಈವನ್ ಇದು ಕೂಡ ಮೊದಲು ಪಾಕಿಸ್ತಾನ ಆಗಿತ್ತು. 1971 ಮೇಲೆ ಇದು ನಮ್ಮ ಭಾರತಕ್ಕೆ ಇವಾಗ ಸೇರಿದೆ. ಸೊ ಈ ಕಡೆಗೆ ನೋಡ್ತು ಅಂತಂದರೆ ನಿಮಗೊಂದು ನದಿ ಹರಿತಾರ ಸೌಂಡೆಲ್ಲ ಕೇಳಿಸ್ತಾ ಇದೆ. ಆ್ಯಕ್ಚುಲಿ ಆ ಕಡೆ ಹೋಗ್ಬೋದು, ಆಮೇಲೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಈ ಊರಲ್ಲಿ ಇದೇ ಫೇಮಸ್ಸು, ಹಿಂಗೆ ನೀರು ಹರಿತಾನೇ ಇರುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಾ,
ಹರ್ಕೊಂಡು ಹೋಗ್ತಾ ಇದೆ ನೋಡಿ. ನೋಡಿ ಈ ಥರ ನೀರು ಹರಿತಾನೇ ಇರುತ್ತೆ ಯಾವಾಗಲೂ, ಜುಳು 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 ಅಂತ. ಆ್ಯಕ್ಚುಲಿ ನಾವಿವತ್ತು ಸ್ಟೇ ಮಾಡ್ಕೊಂಡಿರೋದು ಬಂದುಬಿಟ್ಟು ದ ಉಲ್ಲಾ ಟು ಟರ್ಕ್ ಅಂತ, ಓಕೆನಾ. ಈಗ ನೋಡಿ ರೂಮ್ ಹೆಂಗಿದೆ ಅಂತ. ಸೊ ಈ ಥರ ಇದೆ ಒಳಗಡೆಗೆ ಬಂದರೆ. ಸೊ ಇವತ್ತು 2 ರೂಮ್ನ ಮಾಡ್ಕೊಂಡಿದ್ದೀವಿ. ಸೊ ಈ ಕಡೆ ಒಂದು ರೂಮು, ಈ ಕಡೆ ಒಂದು ರೂಮು. ಏನಕ್ಕೆ ಅಂತಂದರೆ ಇಲ್ಲಿ ಎಕ್ಸ್ಟ್ರಾ ಬೆಡ್ ಹಾಕಿ ಕೊಡ್ತಾರೆ, ಬಟ್ ಆದರೆ ನಮ್ಮ ಲಗೇಜ್ ಎಲ್ಲ ಇರೋದ್ರಿಂದ ನಾವು ಈ ರಿಸ್ಕ್ನ ತಗೋತಾ ಇಲ್ಲ. ಒಂದನ್ನು ಇಲ್ಲಿ ಮಾಡ್ಕೊಂಡಿದ್ದೀವಿ, ಇನ್ನೊಂದು ರೂಮ್ನ ಇಲ್ಲಿ ಮಾಡ್ಕೊಂಡಿದ್ದೀವಿ. ಈ ರೂಮ್ದು ಏನಪ್ಪ ಫೆಸಿಲಿಟಿ ಅಂತಂದರೆ ನೋಡಿ ಈ ಥರ ಇದೆಯಾ. ಸೊ ಇಲ್ಲಿ ಆರಾಮಾಗಿ ಇಬ್ಬರು ಮಲ್ಕೋಬೋದಾ. ಆ್ಯಂಡ್ ಇಲ್ಲಿ ನೋಡಿದ್ರೆ ಇದು ನ್ಯಾಚುರಲ್ ಆಗಿರ್ತಕ್ಕಂಥ ತೋಟನ ನಾವು ನೋಡ್ಬೋದು. ಸೊ ಈಗ ಒಂದು ರೌಂಡ್ ಅಲ್ಲೋಗಿ ನೋಡ್ಕೊಂಬರೋಣ. ಇದು ಕಾಮನ್ ರೂಮ್ಗಳನ್ನ ಮಾಡ್ಕೊಂಡಿರೋದು, ಪ್ರೈವೇಟ್ ರೂಮ್ ಸಿಗಲಿಲ್ಲ. ಹಾಗಾಗಿ ಕಾಮನ್ ರೂಮ್ಗೆ ಈ ಥರ ಬಾತ್ರೂಮ್ಗಳು ಸಪ್ರೇಟಾಗಿ ಹೊರಗಡೆ ಇರುತ್ತೆ. ಆ್ಯಕ್ಚುಲಿ ದುಡ್ಡನ್ನ ಕೇಳೋಕೆ ಹೋಗ್ಬಿಡಿ, ತೀರಾ ಅಂತಂದರೆ ತೀರಾ ಕಡಿಮೆ ಕೊಟ್ಟಿದ್ದೀನಿ. ಬಟ್ ನೀವು ನೆಕ್ಸ್ಟ್ ಬಂದಾಗ ನೀವು ಅದೇ ರೇಟ್ನ ಕೇಳಿಬಿಡ್ತೀರಾ ನಾ ಬೈಕ್ಗೆ. ನಾನು ಅದನ್ನು ಹೇಳೋಕೆ ಹೋಗ್ತಾ ಇಲ್ಲ, ತುಂಬ ಕಮ್ಮಿ ಕೊಟ್ಟಿದ್ದೀವಿ. ಆ್ಯಕ್ಚುಲಿ ಒಂದೊಂದು ರೂಮ್ಗೂ ಸಿಕ್ಕಾಪಟ್ಟೆ ಕಮ್ಮಿ ಕೊಟ್ಟಿದ್ದೀವಿ. ನೆಕ್ಸ್ಟ್ ಸಲ ನೀವು ಬನ್ನಿ, ಇಲ್ಲಿ ಬಂದು ಉಳಿರಿ, ತುಂಬ ಚೆನ್ನಾಗಿದೆ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತೂ 100% ನಿಮಗೆ ಸಿಗುತ್ತೆ. ಸುಮನ್ ಹಿಂದಕ್ಕೆ ಹೋಗೋಣ, ಸಕ್ಕತ್ತಾಗಿದೆ. ಹಾಂ, ಮೇಲಕ್ಕೆ ಬಂದರೆ ಈ ನಮ್ಮ ಯಾವ ಇದು ತುರ್ತುಕ್ ಹಿಂಗೆ ಕಾಣಿಸ್ತಾ ಇದೆ. ಭಯ್ಯ और भी ऊपर जा सकता है? हाँ 5 किलोमीटर 3-4 किलोमीटर तक आगे तो ऊपर गांव है जा सकते हैं। ठीक है, पर उससे आगे आर्मी वाला एरिया है। आर्मी वाला एरिया हम जा सकते हैं? हाँ आर्मी वाला एरिया में नहीं जा सकते। नहीं जा सकते। वो ब्रिज है, वुडन ब्रिज है लगता हाँ है, हाँ हाँ, वहाँ तक जा सकते। उड़ान तक जा सकता है। ठीक है, वही रास्ता किधर चलेगा? ये रास्ता आपको बॉर्डर, इंडो पाक बॉर्डर, थांग विलेज। तांग विलेज तक हम जा सकता हाँ है। वो लास्ट विलेज है सर। ओके, तांग विलेज के सामने पाकिस्तान है। पाकिस्तान का एक गांव आता है फ्रंट में। उधर भी आदमी है। हाँ और बाइनोकुलर से देखेंगे तो आपको पूरा नजर आ जाता है, वो देखेगा, गाँव ही नजर आएगा। ठीक है। और कब ये इंडिया को ऐड हो गया? ये 71 में 71 में। 1971 में जी। और 71 का पहले कैसा था? मतलब आपका चाचा वो बोलता है ना, वो कैसा था? हमारे तो फादर भी 73 में पैदा हुए थे। हाँ, उनको भी पता नहीं है, मतलब पूरा बुढ़ा वालों को पता चलता है। बुढ़ा लोग है इधर। हाँ गांव में आपको मतलब जैसे सुबह जाएंगे हाँ, तो जो चौक होते हैं, ठीक है, जहाँ पे लोग गेदर होते हैं, वहाँ पे हम जा सकते हैं सुबह? हाँ आराम से। हाँ, आप और मैं भी आ सकता हूँ तो आपका पास, ठीक है। और आपका स्टे के बारे में बता दीजिए। सो आपका स्टे ये कैसा, किधर से आना है पड़ेगा इसको? तो ये मेन रोड पे है, नुब्रा तुर्तुक हाईवे का ठीक है, जी। और द उल्ला तुर्तुक के नाम से बोर्ड लगा हुआ है। ठीक है। और बाकी कांटेक्ट कर सकते हैं आप 9469463150 पे। 9469463150। यस, आपका नंबर मैं इधर डालूंगा। ठीक है। कोई आदमी वीडियो देख के आएगा तो आप जरूर ಹೆಲ್ಪ್ कर लीजिए। ಆ್ಯಕ್ಚುಲಿ ಇನ್ನೂ ಒಂದೇನು ಅಂತಂದರೆ ಇವ್ರ ಹತ್ರ ಗಾಡಿ ನಾವೇನಾದ್ರು ತೊಗೊಂಬಂದು ನಮಗೆ ಸೇಫ್ ಪಾರ್ಕಿಂಗ್ ಬೇಕು ಅಂತಂದರೆ ಒಳಗಡೆ ಹಾಕ್ಕೊಡ್ತಾರೆ. ಸೊ ಮೇಜರಾಗಿ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಕಾರಣ ಏನು ಅಂತ ನೀವೇನಾದರೂ ಕೇಳಿದ್ರೆ ಶಾಕ್ ಆಗ್ತೀರಾ. ಏನು ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಹೆಂಗಿದೆ ಅಂತ ನೋಡಿದ್ರಾ. ಸೊ ಎಲ್ಲ ವುಡನ್ನಲ್ಲಿ ಮಾಡಿರೋದು, ನ್ಯಾಚುರಲ್ ಆಗಿರ್ತಕ್ಕಂಥ ಒಂದು ಸ್ಟೇ ಇದು. ಆ್ಯಕ್ಚುಲಿ ಇವರೇ ಎಲ್ಲ ಪ್ರಿಪೇರ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ನೀವು ಇಲ್ಲಿ ನೋಡ್ಬೋದು. ಫಿಶ್ ಪಾಂಡ ಇದು ಸ್ವಿಮ್ಮಿಂಗ್ ಪೂಲಾ? ಸ್ವಿಮ್ ಮಾಡ್ಬೋದಾ? ग्लेशियर का पानी है। आप इसमें ग्लेशियर अंदर मंजू। ओए सुमन ಅಲ್ಲಿ ನೋಡಿ सुमन भैया, हम उधर जा सकते हैं? ವಾವ್, ನೋಡಿ ಇದು ಸ್ಟೇ, ಎಂಥ ಅದ್ಭುತವಾದ ಜಾಗ. ಏನು ಸುಮನ್, ಅಲ್ಟಿಮೇಟ್ ಆಗಿದೆ. ನಾವು ರೂಮ್ದು ಏನಾದರೂ ರೇಟ್ ಯಾವುದು ಡಕ್ಕಾ? ಅಯ್ಯೋ ಕಟ್ಟಾಕಿದಾರಾ ಪಾಪ, ನೋಡಿ ಕಟ್ಟಾಕ್ಬಿಟ್ಟಿದ್ದಾರೆ ಅದನ್ನು ಕಾಲನ್ನ. ಸೊ ಇದೆಲ್ಲ ನೋಡಿ ಕಾಲುವೆ ನೀರು. ಸೊ ನ್ಯಾಚುರಲ್ಲಾಗಿ ಬರ್ತಕ್ಕಂಥ ಕುದುರೆದು ಇಲ್ಲಿ ನೋಡಿ, ಇಲ್ಲಿ ಆರಾಮಾಗಿ ಏನಾದ್ರು ಕೂತ್ಕೊಂಡು ಪಾರ್ಟಿ ಮಾಡ್ತೀನಿ ಅಂತಂದರೆ ಕೂತ್ಕೊಳ್ಳೋಕೆ ಜಾಗ ಎಲ್ಲ ನ್ಯಾಚುರಲಾಗಿ ಮಾಡಿಟ್ಟವ್ರಲ್ಲ. ಏನು ಬೊಂಬಾಟಾಗಿದೆ ನೋಡಿ, ಕಲ್ಲುಗಳನ್ನೇ ಇಟ್ಬಿಟ್ಟವ್ರೆ. ಇನ್ನಿಷ್ಟರಲ್ಲಿ ಒಂದು ಹಳ್ಳಿ ವೈಬು ನಾವೇನು ಇಷ್ಟಪಡ್ತೀವೋ ಆ ಥರ ಇದೆ ಇದು. ನೋಡಿ ಇಲ್ಲಿ ಡಬಲ್ ಸ್ಟೆಪ್ ಪ್ಯೂರಿಫಿಕೇಷನ್ ಇಲ್ಲಿ ನೀರ್ದು. ಸೊ ನೀರು ಇಲ್ಲಿ ನೋಡಿ, ಇಲ್ಲಿ ಅಲ್ಲಿಂದ ಬರ್ತಾಯಿದೆ. ಅಯ್ಯೋ ನೋಡೋಕ್ಕೆ ಒಂಥರ ಚೆಂದ. ಅಲ್ಲಿ ಬಂದು ಇಲ್ಲಿ ಬಂದು ಬಿದ್ದು
ಅದನ್ನೆಲ್ಲ ನೋಡಿ ಒಂದು ರೌಂಡ್ ಏನೇನೋ ಮಾಡಿ ಆಮೇಲೆ ಇಲ್ಲಿ ಲೈಟಾಗಿ ಒಂದು ಗುಂಡಿ ಹಾಕಿ ಆ ಗುಂಡಿ ಒಳಗಡೆ ಹಾಕಿದ್ದಾರೆ. ಅಲ್ಲಿ ತುಂಬಿದಂಥ ಎಕ್ಸ್ಟ್ರಾ ನೀರು ಅದ್ರ ಪಾಡಿಗೆ ಅದು ವಾಪಸ್ ಹೋಗಂಗೆ ಮಾಡಿದ್ದಾರೆ. ಏನು ಸೂಪರ್ ಅಲ್ಲ. ಮೇಲೋಗೋಣ. ಹಾಂ, ಒಬ್ಬೊಬ್ರು ಮನೆಗೆ ಒಬ್ಬೊಬ್ರು ಆ ಥರ ಮಾಡ್ಕೊಂಡಿದ್ದಾರೆ. ಓಪನ್ ಅಲ್ಲ, ಹೌದು, ಇಲ್ಲಿ ಇವ್ರು ಮಾಡ್ಕೊಂಡಿದ್ದಾರೆ. ಇನ್ನೂ ಹೋಗಿದೆ ಮುಂದೆ, ಇದು ಹಂಗೆ ಹೋಗ್ತಾ ಇರುತ್ತೆ ನೋಡಿ, ಹೋಗ್ತಾ ಇದೆ. ಒಬ್ರಿಗೊಬ್ರಿಗೆ ಯಾರ್ಯಾರಿಗೆ ಬೇಕು ನೋಡಿ ಪೈಪ್ ಹಾಕ್ಕೊಂಡಿದ್ದಾರೆ. ಈ ಥರ ಹಿಂಗೆ ಡ್ಯಾಮೇಜ್ ಮಾಡಿಕೊಂಡು ಕಾಲುವೆ ನೀರು, ನಾವು ಊರುಗಳಲ್ಲೆಲ್ಲ ಹೆಂಗೆ ಕಾಲುವೆ ನೀರು ಯೂಸ್ ಮಾಡ್ತೀವೋ ಆ ಥರ ಇಟ್ಕೊಂಡಿದ್ದಾರೆ ನೋಡಿ. ನೋಡಿ ಅದರ ಜೊತೆಗೆ ಏನು ಅಂತಂದರೆ ಇಲ್ಲಿ ವಿಶೇಷತೆ ನೋಡಿ, ಇಲ್ಲಿ ಸಾಸಿವೆ ಕಾಳು ಮತ್ತು ಮೂಲಂಗಿ, ಕ್ಯಾರೆಟು, ಅವ್ರ ಮನೆಗೆ ಏನು ಬೇಕೋ ಅದನ್ನೆಲ್ಲ ಇಲ್ಲೇ ಬೆಳ್ಕೊಂಡಿದ್ದಾರೆ ನೋಡಿ. ಸಣ್ಣ ಜಾಗ ಆದ್ರೂ ಆ ಸಣ್ಣ ಜಾಗದಲ್ಲಿ ಇರೋ ನ್ಯಾಚರ್ನ ಇರೋ ಪ್ರಕೃತಿನ ಯೂಸ್ ಮಾಡ್ಕೊಂಡು ಹೆಂಗೆ ಇಟ್ಕೊಬೋದು ಅನ್ನೋದನ್ನು ಅದ್ಭುತವಾಗಿ ಮಾಡ್ಕೊಂಡಿದ್ದಾರೆ. ನವೀನ್ ಸರ್ ಹೆಂಗಿದೆ? ಹಾಂ, ಮೇಲೆ ಹೋಗೋಣ ಬನ್ನಿ, ಈ ಕಡೆ ಆ ನೀರರಿಯೋ ಜಾಗಕ್ಕೆ. ಸಖತ್ತಾಗಿದೆ, ಅದ್ಭುತವಾಗಿದೆ ನೋಡಿ. ಈ ಥರ ಕಾಲುವೆ ಮಾಡ್ಕೊಂಡಿದ್ದಾರೆ. ಕಾಲುವೆಲಿ ಗ್ಲೇಷಿಯರ್ ನೀರು ಅಂದರೆ ನ್ಯಾಚುರಲ್ ಆಗಿ ಬರೋಂಥ ನೀರು ಅದ್ರ ಪಾಡ್ಗೆ ಅದು ಹೋಯ್ತಾ ಇರುತ್ತೆ. ಅದು ಹೋಗೋ ಜಾಗದಲ್ಲಿ ಇದನ್ನು ಬಳಸೋಂಥ ಮನೆಯವ್ರಿಗೆ ಇರ್ತಾರಲ್ಲ, ಅವರೆಲ್ಲರೂ ಕೂಡ ನೋಡಿ ಇಲ್ಲೊಂದು ಪೈಪ್ ಹಾಕ್ಕೊಂಡಿದ್ದಾರೆ, ಒಬ್ಬರು ಹೋಲ್ ಮಾಡ್ಕೊಂಡಿದ್ದಾರೆ. ಅದನ್ನು ಅತ್ಯುತ್ತಮವಾಗಿ ಬಳಸ್ಕೊಂಡು ಅವ್ರ ಮನೇನ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂತ. ಸ್ಟೇ ಮಾತ್ರ ಅಲ್ಟಿಮೇಟ್ ಸರ್. ನೋಡಿ ಇಲ್ಲಿ ಹೆಂಗಿದೆ ಅಂತ. ಈ ಹಳೆ ಕಾಲದಲ್ಲಿ ಹೆಂಗಿತ್ತು ತುರ್ತುಕು ಮತ್ತೆ ಹಿಮಾಚಲ್ ಪ್ರದೇಶದಲ್ಲಿ ಮನೆಗಳಂತ ಇದೇ ತರ ಉದ್ದ ಹಾಕೊಂಡು ಮಾಡ್ತಿದ್ರಂತೆ. ಇವ್ರಿಗೆ ಏನಕ್ಕೆ ಈ ತರ ಇಟ್ಟಿದ್ದಾರೆ ಅಂದ್ರೆ ಫ್ರಂಟ್ ಮಾತ್ರ ಆ ಕಡೆಯಿಂದ ಹೋಗಿ ಮಕ್ಕ ಇಟ್ಟು ಫೋಟೋ ತಗೊಂತಾರೆ ಅಂತ. ಓ ಹಂಗ, ಓಕೆ. ಸೊ ಹಳೆ ತುರ್ತುಕ್ ವೈಬನ್ನ ಇಟ್ಕೊಂಡು ಫೋಟೋ ಇದು ಅದೇ ಇವ್ರದ್ದು ಟೋಪಿಗಳು ಅನ್ಸುತ್ತಿದ್ದು. ಹಂಗ ತೋರ್ಸು, ಮುಖ ತೋರ್ಸು. ಓಕೆ. ಸೊ ಈ ಥರನಾ ಇದು? ಅದನ್ನ ಒಂದು ವಾಲ್ ಆ ತರ ಇಟ್ಟಿದ್ದಾರೆ. ಹಳೆ ಕಾಲದಲ್ಲಿ ಹಿಂಗೆ ನಮ್ದು ಈ ತರ ಇತ್ತು ಅಂತ. ನೋಡಿ ಫಿಶ್ ಪಾಂಡ್ ಅಂತಾನೆ ಸಪ್ರೇಟಾಗಿ ಮಾಡಿ, ಅಲ್ಲ ಬೇಲಿ ನೋಡಿ, ಮುಳ್ದು ತಂತಿ ಬೇಲಿ. ಓ ಕೋಲ್ಡ್ ವಾಟರ್ ಬದುಕೊಂತಾವ ಸರ್. ಮೀನಿಗೆ ಟೆಂಪ್ರೇಚರ್ ನೀರಲ್ಲಿ ಏನಿದ್ರು ಇದಾಗುತ್ತೆ ಸರ್. ಮಂಜುಗಡ್ಡೆ ಇಲ್ಲೂ ಬದುಕುತ್ತೆ. ಹಾಂ, ठीक है. ये खाने का बनाता है, फिश बनाता है. हाँ, अभी बोले तो बनाता जी, फ्रेश यहाँ से लाते हैं. हाँ, ठीक है. ಏನು ಫಿಶ್ ಮನೇಲಿ ತಿಂತಿರಲ್ಲ ಹಂಗೇನ ಇದು ನೋಡಿ ಕ್ಯಾಂಪಿಂಗ್. ಇದು ಹೆವಿ ಕ್ವಾಲಿಟಿ ಇರೋದಲ್ವಾ ಸರ್ ಇದು? ನೋಡಿ ನೋಡಿದ್ರ ಇಲ್ಲಿ. ಓ, ವಿತ್ ಕ್ಯಾಂಪಿಂಗು. ಟಾಯ್ಲೆಟು ಇಲ್ಲೇ ಇರೋ ಥರ ನೋಡಿ ಏನು ಚೆನ್ನಾಗಿದೆ ಅಂತ. ವೀವಿಂಗ್ ಮಾಡಿ ಶಾಲ್ ಇದನ್ನ ಶಾಲ್ ಮಾಡ್ತಾರೆ. ಓಕೆ, ಮಾಡಿಟ್ಟಿದ್ದೀರಾ ಅಂತ. ಇಲ್ಲ, ಇದು ಬೇರೆ. ಇದ್ರಲ್ಲಿ ಬಟ್ಟೆನಲ್ಲಿ ನೋಡು, ಆ ಕಡೆ ಬಂದಿದೆ ನೋಡು. ಹಾಂ, ಪೇರ್ ಸೆ ದಬಾಕೆ ಕರ್ತಾ है. ಓ, ಈ ಥರ ಪಟ್ಟುಗಳು ಸೇಮ್ ನಮ್ಮ ಕಡೆ ಮಾಡ್ತಾರಲ್ಲ ಸೀರೆ, ಹಂಗೆ ಇವರು ಮಾಡ್ತಾರೆ. ಅದೇ ಇಲ್ಲಿ ಉಜ್ಜಿ ಹಾಕಿ ಮಾಡೋದು. ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ತಳ್ತಾರೆ. ಗೊತ್ತಾಯ್ತು. ಓಕೆ, ಸೊ ಈಗ ತುರ್ತುಕ್ನ ಮಾರ್ಕೆಟ್ ಹತ್ರ ಸುಮ್ಮನೆ ಒಂದು ರೌಂಡ್ ಹೋಗಿ ಬರೋಣ. ಆ್ಯಕ್ಚುಲಿ ನಾವು ಇದ್ರದ್ದು ಕೀ ಕೇಳಿದ್ವಿ, ತೋಟದ್ದು ಕೀ ಇರಲಿಲ್ಲ. ಎಲ್ಲ ಕೀ ಹಾಕಿರ್ತಾರೆ ಸರ್, ಹಂಗೆ ಬಿಡಂಗಿಲ್ಲ ಹಂಗೆ. ಬಟ್ ಇಲ್ಲಿ ನೋಡಿ, ಇಲ್ಲಿ ಓಪನ್ ಇದೆ, ಬನ್ನಿ ಬೇಕಾದ್ರೆ ಇಲ್ಲಿ ನೋಡೋಣ. ಹಿಂಗೆ ಏನು ತೊಂದರೆ ಇಲ್ಲ, ಬನ್ನಿ. ಹಾಂ, ನೋಡಿ ಇಲ್ಲೆಲ್ಲ ಇದೆ ರೈಟ್ ಸೈಡು. ಎಲ್ಲ ಬೆಳೆ ಹಾಕಿದ್ದಾರೆ, ಏನೇನೋ ಮಾಡಿದ್ದಾರೆ. ಏನು ಹೋಗೋಣ ಬಾ. ನೋಡಿ ಇಂಥ ಕಲ್ಲಿರೋದು. ನಮ್ಮಲ್ಲೆಲ್ಲ ಕಲ್ಲಿದ್ದರೆ ಭೂಮಿಗೆ ಬೆಲೆನೇ ಇಲ್ಲ, ತಗೊಳ್ಳೋದೇ ಇಲ್ಲ ಯಾರೂ. ಅಂಥದ್ರಲ್ಲಿ ಇವರು ಇಷ್ಟು ಕಲ್ಲು ಇಟ್ಕೊಂಡಿದ್ರು ಇಷ್ಟು ಚೆನ್ನಾಗೆಲ್ಲ ಮಾಡ್ಕೊಂಡವ್ರಲ್ಲ ಅನ್ನೋದೇ ಖುಷಿ. ಯಪ್ಪ ನೋಡಿ, ಇಲ್ಲಿದೆ ನೋಡಿ ತೋಟ, ಚಿಕ್ಕದಾಗಿ ಕೈ ತೋಟ, ಶಿವನ ಹೂದೋಟ ಅಂತಾರಲ್ಲ ಹಂಗಿದೆ. ಸರ್ ಇದು ನೋಡಿ ಸರ್, ಇದು ನೋಡಿ ಇನ್ನೂ ಬೊಂಬೊಟ್ಟಾಗಿದೆ ಇದು. ಇಲ್ಲಿ ಯಾರು ಹೇಳ್ತಾರೆ ಸರ್ ಇದನ್ನು ಲಾಸ್ಟ್ ವಿಲೇಜ್ ಅಂತ? ಇಲ್ಲಿ ಸರ್ ಬನ್ನಿ, ಇಲ್ಲಿ ಸುಮನ್ ಬಾ. ಇಲ್ಲಿ ಅಲ್ಲಿ ನೋಡಲ್ಲಿ ಸಣ್ಣ ಬ್ರಿಡ್ಜು, ಹಿಂಗೆ ನಡ್ಕೊಂಡು ಹೋಗೋಕ್ಕೆ. ಆ ಕಡೆಗೆ ನೀರೆಲ್ಲ ಹರಿತಾ ಇದೆ. ಎಷ್ಟು ಚೆನ್ನಾಗಿ ಕ್ರಿಯೇಟಿವ್ ಅದೇ ಕ್ರಿಯೇಟಿವ್ ಆಗಿ ಚೆನ್ನಾಗಿ ಮಾಡಿದಾರಲ್ಲ. ಯಾವ ಸರ್ ಇದು?
ಸ್ಟೋನ್ ಕೇವ್ ಕೆಫೆ ಅಂತ ಆ್ಯಂಡ್ ರೆಸ್ಟೋರೆಂಟ್ ತುರ್ತುಕ್ ಅಂತ ಇದೆ. ಹೋಗೋಣ? ಎಸ್, ಖಂಡಿತ ಹೋಗೋಣ ಸರ್. ನೋಡಿ, ಇಂಥ ಒಂದು ಹಳ್ಳಿನಲ್ಲೂ ಇಷ್ಟು ವೈಬಲ್ಲಿ ನೋಡಿ ಸರ್, ಚೆನ್ನಾಗಿ ಮಾಡಿದ್ದಾರೆ ನೋಡಿ. ವೆಲ್ಕಮ್ ಟು ಸ್ಟೋನ್ ಕೇವ್ ಕೆಫೆ. ಲೈಟಿಂಗ್ಸ್ ನೋಡಿ ಏನು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಬಹುತ್ ಅಚ್ಚಾ ಹೈ, ಬಹುತ್ ಅಚ್ಚಾ ಹೈ, ಬಹುತ್ ಕ್ಲೀನ್ ಹೈ ಆಪ್ಕಾ. ನೋಡಿ, ಮ್ಯಾಗಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಅಡುಗೆ ಮನೆ ಒಳಗಡೆ ಕಲ್ಲಿದೆ, ಫುಲ್ಲೆಲ್ಲ ಕಲ್ಲು 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 ಇಟ್ಕೊಂಡು ಮಾಡಿದ್ದಾರೆ. ಅದೇ ಕಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಅದಕ್ಕೆ ಇದನ್ನು ಏಕ್ದಮ್ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಸಕ್ಕತ್ತಾಗಿದೆ ಸರ್. ಹೆಂಗನ್ನಿಸ್ತು ಸಲ್ಮಾನ್? ಒಂದೊಂದು ರೆಸ್ಟೋರೆಂಟು ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಅಲ್ವಾ? ಒಬ್ರೊಬ್ರು ಐಡಿಯಾ, ಒಬ್ರೊಬ್ರು ಕಾಪಿ ಇಲ್ಲ. ಸಪ್ರೇಟು ಕ್ರಿಯೇಟಿವಿಟಿ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಮಾತ್ರ. ಮ್ಯಾಗಿ ಮಾಡ್ತಿದ್ದಾರಲ್ಲ, ಸೊ ಮ್ಯಾಗಿ ರೆಡಿಯಾಗಿದೆ. ನಾವು ಹೇಳೋಣ ಆಮೇಲೆ. ಜನನ ಎಷ್ಟು ಅಟ್ರ್ಯಾಕ್ಟ್ ಮಾಡ್ಬೋದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗೋಯ್ತಿದ್ದು ಅಲ್ಲ. ನಮಗೆ ಹೊರಗಡೆಯಿಂದ ಕಂಡಿದ್ದೇ ಇದು ಲೈಟಿಂಗ್ಸು ಅಲ್ಲ. ಲೈಟಿಂಗ್ಸ್ ನೋಡಿನೇ ನಾವು ಬಂದಿದ್ದು. ಹಾಂ, ಆಮೇಲೆ ನೋಡಿ, ಇದೆಲ್ಲ ನೋಡಿ ತಡಕೆ. ಇದು ಇವರೇ ಮಾಡಿರೋದು ತಡಕೆ ಸರ್. ಇದು ಅಂಬು. ಇದು ನೋಡಿ, ಇದು ಅಂಬು ಅಂದರೆ ಬಳ್ಳಿನ ತಗೊಂಬಂದು ಅದನ್ನು ಒಣಗಿಸಿ ನೀಟಾಗಿ ನೀರಲ್ಲಿ ಹಾಕಿ ಫಸ್ಟು ಒಣಗಿಸಿ ಜಗ್ದು ಅದಾದಮೇಲೆ ಹಿಂಗೆ ರಬ್ಬರ್ ಥರ ಅಲ್ಲ, ಗಟ್ಟಿ ಆಗುತ್ತೆ. ಬೇಯದೇಕೆ ಗಟ್ಟಿ ಆಗುತ್ತೆ. ಅದಾದಮೇಲೆ ಹಿಂಗೆ ಇಡ್ತಾರೆ. ಈ ಕೇವ್ ಕೆಳಗಡೆನೇ ಬಂದು ಕೂತ್ಕೊಂಡು ತಿನ್ನಂಗೆ ಆಯಿತು. ಸಿಕ್ಕಾಪಟ್ಟೆ ಚಳಿ ಹೊಡಿತಾ ಇದೆ. ಅದಕ್ಕೆ ಇವಾಗ ನಾವೇನು ಆರ್ಡ್ರ್ ಮಾಡಿದ್ವೋ ಮ್ಯಾಗಿ ಮತ್ತು ಇನ್ನೇನು ಮಾಡಿದ್ವಿ ಸರ್? ಇದು ಎಗ್ ಮ್ಯಾಗಿ ಮಾಡಿದ್ದೇವೆ. ಓಕೆ, ಆಮೇಲೆ ಫ್ರೆಂಚ್ ಫ್ರೈಸ್ ಹೇಳಿದ್ವಿ. ಸೊ ಇಲ್ಲೇ ತಿನ್ಬಿಡೋಣ ಅಲ್ವಾ? ಸೊ ಹೊರಗಡೆ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಅಂತಂದರೆ ಸಿಕ್ಕಾಪಟ್ಟೆ ಇದಿತ್ತು, ಅಂದರೆ ಚಳಿ ಆಗ್ತಾಯಿತ್ತು. ಅದಕ್ಕೆ ಈ ಕೇವ್ ಒಳಗಡೆ ಬಂದು ತಿನ್ನೋಣ, ಒಂದು ಎಕ್ಸ್ಪೀರಿಯೆನ್ಸ್ ಇರಲಿ ಅಂತಂದ್ಬಿಟ್ಟು ತಿಂದ್ವಿ. ಸರ್ ಟೇಸ್ಟ್ ಮಾಡಿ ನೋಡಿ ಹೆಂಗಿದೆ ಅಂತ. ಸಂಪ. ಸೊ ಫೈನಲಿ ತುರ್ತುಕ್ಕಂತೂ ಮುಗೀತು ಅಲ್ವಾ ಸರ್? ಎಲ್ಲಿ ಸುಮನ್ ಎಲ್ಲೋದಾ? ಎಲ್ಲಿ ಸುಮನ್? ನೋಡೋಣ. ಏನು ಸರ್, ಹೆಂಗಿತ್ತು ಸರ್ ತುರ್ತುಕ್ಕು ಫೈನಲಿ ಒಂದು ಲೆವೆಲಿಗೆ ಬಂತು. ನಾಳೆ ಬೆಳಗ್ಗೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ. ನಾನು ಫಸ್ಟು ತುರ್ತುಕ್ ಹೋಗೋಣ ಅಂತಂದಾಗ ಹೆಂಗೆ ಅನಿಸ್ತು ಸರ್ ನಿಮಗೆ? ನಾನು ಫಸ್ಟ್ ಟೈಮ್ ಅದು ವರ್ಡ್ ತುರ್ತುಕ ಇದೆಯಾದು ಅಂತ ತುರ್ತುಕ್ ಅಂತ. ಬಟ್ ಇಟ್ಸ್ ರಿಯಲಿ ಗುಡ್, ಎಂಜಾಯ್ಡ್. ನೀನು ಹೆಂಗೆ ಸುಮನ್? ತುರ್ತುಕ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಕಾಲಿಗೆ ಬಿಡು. ನೀನ್ ಆನ್ಲೈನ್ ನೋಡ್ಕೊಂಡು ನಾನು ಕಾಲಿಗೆ ಬಿಡು. ಆಮೇಲೆ ನಾನು ಆನ್ಲೈನ್ ಬಂದೇ ಇಲ್ವಲ್ಲ ಇನ್ನ. ಹೋಗ್ತೀಯಲ್ಲ ಆನ್ಲೈನ್ಗೆ. ಆನ್ಲೈನ್ ಆದ್ರೆ ಎಲ್ಲರೂ ಕೇಳಿರೋದೆ. ಲಡಾಖ್ ಬಂದ್ರೆ ಎಲ್ಲರೂ ಆನ್ಲೈನ್ ಮಾಡ್ತಾರೆ, ತುರ್ತುಕ್ ಯಾರು ಮಾಡಲ್ಲ. ನೀನೇ 2 ವರ್ಷದ ಹಿಂದೆ ಸರ್ 2 ವರ್ಷದಿಂದ ಇವನು ಮಾಡಿದ್ನ ಸರ್. ಈಗ ಹೋಗ್ಲಿ, ಈಗ ಕರೆದ್ವಲ್ಲ ಸರ್, ಅವಾಗ ಎಷ್ಟೆಲ್ಲ ಕಣಿ ಆಡ್ಕೊಂಡ್ ಬಂದ ಸರ್. ಲಡಾಖಲ್ಲಿ ನನಗೆ ಕಲ್ಲು ನೋಡಿದ್ರೆ ನೆಗೆಟಿವ್ ಎನರ್ಜಿ ಅಂತಂದವ ನೀನು. ಹಾಗಾದ್ರೆ ಲಡಾಖಲ್ಲಿ ಇನ್ನೆಲ್ಲೂ ಕಲ್ಲಿಲ್ಲ. ಅದೆಲ್ಲ ನೋಡಿದ್ರೆ ನೆಗೆಟಿವ್. ಸುಮನ್ ಈಗಲೂ ಒಂದು ಆಪ್ಷನ್ ಕೊಡ್ತೀನಿ. ರೋಡ್ ಖಾಲಿ ಆಗಿದೆ, ಈಗಲೂ ಎತ್ತಿದ್ರೆ ನೀನು ಆರಾಮಾಗಿ ನೀನು ಎಲ್ಲಿಗ ಇದಕ್ಕೆ ಹೋಗ್ಬೋದು ಅಲ್ವಾ ಸರ್? ಅದೆಲ್ಲ ಬೇಡ, ಹೋಗಂಗಿದ್ರೆ ಹೋಗು ಸುಮ್ಮನೆ. ಇದು ನಮಗೆ ಹಿಂಸೆ ಕೊಡ್ಬೇಡ ಇಲ್ಲಿ, ಆಯ್ತಾ? ಗೊತ್ತಿಲ್ಲ ಅದು ಏನು ಮಾಡ್ತೀನಿ ಅಂತ, ನೋಡೋಣ ಏನು ಅಂತ. ಎಸ್ ಅಲ್ವಾ? ಸೊ ಆ್ಯಕ್ಚುಲಿ ಏನಾಗಿದೆ ಅಂತಂದರೆ ಸ್ವಲ್ಪ ಮನ್ಸಾಗಿದೆ ನನಗೆ. ನೋಡೋಣ, ಅದನ್ನು ನಾಳೆ ಡಿಸೈಡ್ ಮಾಡ್ತೀನಿ ಏನು ಮಾಡೋಣ ಅಂತ. ಓಕೆ, ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊಳ್ತಾ, ತುರ್ತುಕ್ಕಿಂದ ನವೀನ್ ಸರು ಮತ್ತು ನಮ್ಮ ವೇಸ್ಟ್ ಬಾಡಿ ಯಾರವನು, ಅವನ ಹೆಸರೇನು ಸರ್? ಸುಮನ್ ಜೊತೆ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ